ಇನ್ನು ನೋಡಿರಿ ಲೋಕದಾಟಣ್ಣ, ಸುಳ್ಳಲ್ಲೋ ಎಣ್ಣ ಮಳ್ಳ ಜನರಿಗೆ ತಿಳಿಯದಲ್ಲಣ್ಣ. ಇನ್ನು ನೋಡಿರಿ ಲೋಕದಾಟಣ್ಣ, ಸುಳ್ಳಲ್ಲೋ ಎಣ್ಣ ಮಳ್ಳ ಜನರಿಗೆ ತಿಳಿಯದಲ್ಲಣ್ಣ. ಇದು ಚೌಟ್ಕೆ. ನುಡಿಸಿ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಏಕತಾರಿ ರಾಮಯ್ಯ, ಕೆಂಚನಪಳ್ಯ, ಕೇಗೋಲಹಳ್ಳಿ ಫಸ್ಟ್, ಕುಂಬ್ಳಗೋಡು, ಕೆಂಗೇರಿ ಹೋಬ್ಳಿ, ಬೆಂಗಳೂರು ನಗರ ಜಿಲ್ಲೆ ಅಣ್ಣ. ಇದು ಏಕತಾರಿಗಳು ಇವೆಲ್ಲ. ಏಕತಾರಿ ಅಲ್ಲ ಅಂದ್ರೆ ಇದು ಚೌಡಿಕೆ, ಇದು ಏಕತಾರಿ, ಏಕನಾದ ಅಂತ ಎಲ್ಲ. ಇದು ತೆಂಗಿನಕಾಯಿ ಪಿಟೀಲು, ಇವೆಲ್ಲ ಏಕನಾದ. ಆಮೇಲೆ ತಂಬೂರಿ, 4 ತಂತಿ ತಂಬೂರಿ ಅಂತಾರೆ, ಮೂಲ ತಂಬೂರಿ. 500 ವರ್ಷಗಳ ಹಿಂದೆ ಕಾಲದಿಂದ ಹಿಂಗೆ ಇದ್ದಿತ್ತು. ಇವಾಗೆಲ್ಲ ಅಲ್ಗೆಗಳು ಮಾಡ್ಕೊಂಡವ್ರೆ ಮಳವಳ್ಳಿ ಮಾದೇಸ್ವಾಮಿ ಶಿಷ್ಯರು. ಎಲ್ಲ ಇದು ಘಟಂ 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 ಅಂದ್ರೆ ಹಿಂದಿನ ಕಾಲದಲ್ಲಿ ಇದ್ದಿರ್ತಕ್ಕಂಥ ಘಟಂ ಅಂತ. ಇದು ಕಿನ್ನೂರಿ ನುಡಿಸೋಣ ಅಂತ ಹಾಡು ಹೇಳ್ತಾರೆ ನೋಡ್ರಿ. ಕಿನ್ನೂರಿ ನುಡಿಸೋಣ ನುಡಿ ಚಂದವೋ ನುಡಿ ಚಂದವೋ, ಈ ತರ ಕಿನ್ನೂರಿ ಜೋಗಪ್ತಿರಿ ಆಡ್ತಕ್ಕಂಥ ಕಿನ್ನೂರಿ ಅಂತ ಇರ್ತದೆ. ಇದು ಗೆಜ್ಜೆ, ಇದು ಹೆಬ್ಬೆಟ್ಟಿಗೆ ಹಾಕೊಂಡು ಪಂಚವಾದ್ಯಗಳು ಯಾರು ಸಹಾಯ ಇಲ್ದರೆ ನಾನೇ ಆಡ್ಕೊಂಡು ತಾಳ ಹಾಕೊಂಡು, ಈ ಗೆಜ್ಜೆ, 2 ತಾಳ, 1 ಕಂಸಾಳೆ, ಏಕತಾರಿ, ಬಲಗೈಲಿ ಎಡಗೈಲಿ ಚಿಟ್ಕೆ ಹಿಡ್ಕೊಂಡು ನಾನು ಪಂಚವಾದ್ಯಗಳು ನಾನೇ ಆಡ್ಕೊಂಡು ನಾನೇ ಆಡ್ತೀನಿ, ಯಾರು ಸಹಾಯ ಇಲ್ದಿರೇನ. ಆಮೇಲೆ ಇದು ಗಂಸಿ ಸ್ವಾಮಿ, ಇದು ಸ್ವಾರೆ ಬೀಜ, ಇದು ಗಂಸಿ ಅಂತ. ಇದು ಹಿಂದಿನ ಕಾಲದ ವಾದ್ಯ, ಅದು ಕುಂಬಾರರು ಮಾಡ್ತಾರೆ. ಇದ್ರೊಳಗೆ ಈ ತರ ಗುಮ್ ಕೊಡ್ತದೆ ಗೆಜ್ಜೆ ಒಳಗೆ. ಕೈಲಿ ಗೆಜ್ಜೆ ಹಾಕೊಂಡು ಹೊಡೆದ್ರೆ ಅದ್ರ ಆನಂದನೇ ಅನ್ನೋದು ಸ್ವರ್ಗ ಉಂಟಾಯ್ತೀವಿ ಈ ನಾದದಲ್ಲಿ. ಇದು ಇದು ಏಕತಾರ. ಏಕತಾರ ಒಳ್ಳೆ ತಪಲ ಹಿಂದೆ ಹಾಕ್ಬಿಡ್ತದ ಇದು ಏಕತಾರ. ಇದು ಗುಮ್ಮ ಚೌಟ್ಕೆ, ಇದು ಗುಮ್ಮ ಚೌಟ್ಕೆ. ಇದೊಂಥರ ಒಳ್ಳೆ ವಾದ್ಯ ಬರ್ತದೆ. ಇದು ಕಂಚಿ, ಇದು ಕಂಚಿ ಕುಟ್ಕೊ. ಇದು ಪೈಪು ವಾದ್ಯ ಅಂತಾರೆ ಇದನ್ನ. ಇದು ಪೈಪು ವಾದ್ಯ. ಪೈಪ್ ಇದೊಂಥರ ವಾದ್ಯ, ಪೈಪು ವಾದ್ಯ. ಈಗ ನೋಡಿ ಗಗ್ರ ಹಾಕೊಂಡು ಈ ತಂಬೂರಿನ ನುಡಿಸತಕ್ಕಂಥದ್ದು. ಇದು ಮಾದೇಶ್ವರನ ತಂಬೂರಿ ಅಂತ. ಇದು ಮೇಲೆ ಲಿಂಗು ಹಾಕಿ ರುದ್ರಾಕ್ಷಿ ಹಾಕಿದೀನಿ. ಹೀಗಾಗಿ ಏಕತಾರ ಅಂತ. ಏಕತಾರ ಅಂತ. ಆಮೇಲೆ ಇದು ಗಣೇವಾದ್ಯ ಅಂತ. ಇದು ಗಣೇವಾದ್ಯ. ಗಣೇವಾದ್ಯ. ಇದು ಡಿಜನ್ ಏಕತಾರಿ. ಈ ಡಿಜನ್ ಇದು ಡಿಜನ್ ಕಿನ್ನೂರಿ. ಇದು ನೋಡ್ರಿ, ಇದು ತಾಳ. ಇದು ಮರದ ತಾಳ. ಆ ಕಾಲದಲ್ಲಿ ಇದ್ದಿತ್ತು ಮರದ ತಾಳಗಳು ಇವು. ಈ ತರ ಒಂದು 20 ವಾದ್ಯಗಳನ್ನ ತಯಾರು ಮಾಡಿ ಈ ನಾಡಿಗೆ ಒಂದು ಪರಿಚಯ ಕೊಡ್ತಾ ಇದ್ದೀನಿ. ಈಗ ಜನಪದ ಅಕಾಡೆಮಿ ಪ್ರಶಸ್ತಿ ಕೊಟ್ಟವ್ರೆ. ಇನ್ನೇ ರಾಜ್ಯ ಪ್ರಶಸ್ತಿ ನಮ್ಮಂತರ್ಗ ಬರ್ತದ, ಅದಾಯ್ತದ. ಈ ನಾಡಿಗೆ ಸುಮಾರು 1000 ಹೆಚ್ಚು ನಾಡಿಗೆ ಈ ತಂಬೂರಿ ಕೊಡೋದು. ಜಿಲ್ಲೆಗೂ 36 ಜಿಲ್ಲೆಗೂ ಒಂದೊಂದು ಇಡೀ ಬೀಜ ಕೊಟ್ಟಿ ಅದು ಬೆಳೆಸ್ತಾ ಇದ್ದೀನಿ. ಇಡೀ ಕರ್ನಾಟಕನೇ ಬೆಳಿಬೇಕು ಎಲ್ರನ್ನು ಅಂತ. ನನ್ನ ಶಿಷ್ಯರು ಎಲ್ಲಾ ಕಡೆನೂ ಇದ್ದಾರೆ. ಇದನ್ನ ಬೆಳಿತಾರೆ, ಇದು ನುಡಿಸ್ತಾರೆ. ಅವ್ರ ಏಕತಾರಿ ಬಂದವ್ರ ತಗೊಂಡೋಗೋರ್ಗೆಲ್ಲ 10 ನಿಮಿಷ ಅರ್ಧರ್ಧವರು ಪ್ರಾಕ್ಟೀಸ್ ಮಾಡಿ ತಾಳ, ಏಕತಾಳ, ಜಂಪೆ ತಾಳ, ಮತ್ತೆ ತ್ರಿಪುಡಿ ತಾಳ ರಾಗಗಳನ್ನ ನೋಡಿ ನುಡಿಸೋದು ಹೆಂಗೆ ಏಕತಾರಿ ಅಂತ ಒಂದು ಪದ ಹೇಳಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸ್ತೀನಿ. ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 68 ವರ್ಷ ಸರ್. ಎಲ್ಲಿ ಹುಟ್ಟು ಬೆಳೆದಿದ್ದು? ನಾನು ಇದೇ ಕೆಂಚನಪಾಳ್ಯದಲ್ಲಿ ನಾನು ಹುಟ್ಟಿ ಬೆಳೆದಿತ್ತು. ನಮ್ ತಂದೆ ಹೆಸರು ಕೆಂಚಪ್ಪ, ಮುತ್ತನಾರಾಯಣಪ್ಪ. ನಮ್ ತಾತನ ಹೆಸರು ಕೆಂಚಪ್ಪ ಅಂತ. ಕೆಂಚಪ್ಪ ಹಂಗೆ ಹೆಸರು ಇದು ಕೆಂಚನಪಾಳ್ಯ ಅಂತ ಹೆಸರು ಕಟ್ಬಿಟ್ಟಿದ್ದಾರೆ ಸರ್. ಕೆಂಚನಪಾಳ್ಯ ಊರ ಹೆಸರು ಕಟ್ಬಿಟ್ಟವ್ರೆ. ಒಳ್ಳೊಳ್ಳೆಯವರಿಗೆ ಊರ ಹೆಸರು ಕಟ್ಟೋದು. ನಿಮ್ದು ಉದ್ಯೋಗ ಏನು? ನಮ್ದು ಉದ್ಯೋಗ ಏನಿದೆ, ಏಕತಾರಿ ಮಾಡೋದು, ಬೆಳೆಯೋದು, ಈ ನಾಡಕ್ ಕೊಡೋದು, ಈ ಜನಪದ ಉಳಿಸೋದು, ಏಕತಾರಿ, ತಂಬೂರಿ, ಕಿನ್ನೂರಿ ಇವನ್ನೆಲ್ಲ ಬೆಳೆಯೋದು. ಇದ್ರ ಕೊಟ್ಟಿದ್ದು ಏನೋ ಒಂದಿಷ್ಟು ಕೊಟ್ರೆ ನಮಗೂ ಉದರ ಪೋಷಣೆಗೆ ಹೊಟ್ಟೆ ಪಾಡಿಗೆ ನಡ್ಸ್ಕೊಂತೀನಿ. ನೀವು ಯುವಕರಾಗಿದ್ದಂಗಿಂದನೂ ಇದನ್ನೇ ಮಾಡ್ತಾ ಇದ್ದೀರಾ? ನಾನು ಯುವಕರಾದಾಗ ನಾಟಕದ ಮೇಷ್ಟ್ರಾಗಿದೆ ಸರ್. 40 ವರ್ಷಗಳ ಹಿಂದೆ ರಾಜ ಶಿವ ಸತ್ತುರಥ ಕಲಿಸ್ದೆ ಪೌರಾಣಿಕ ನಾಟಕದಲ್ಲಿ. ಆಮೇಲೆ ಶಿವ ಪಾರ್ವತಿ ಕಲ್ಯಾಣ ಅಂತ ಕಲಿಸಿ 400 ನಾಟಕಗಳು, ಈ ಬಯಲು ನಾಟಕಗಳು ಕಲಿಸಿದೀನಿ.
ಎಲ್ಲ ಪೇಪರ್ಗಳು ಎಲ್ಲ ಇವವೆ ನನ್ನ ಹತ್ರ ಏನೋ ಪಾಂಪ್ಲೆಟ್ಸ್ಗಳು ಎಲ್ಲ ಒಳ್ಳೊಳ್ಳೆ ಕಡೆ ಎಲ್ಲ ಪ್ರಶಸ್ತಿಗಳು ಕೊಟ್ಟವ್ರೆ. ಇಡೀ 70 ಜನಕ್ಕೆ 80 ಜನಕ್ಕೂ ಶಿಷ್ಯದ್ರು. ಈ ಊರು ಅಕ್ಕ ಪಕ್ಕ ಏಳಳ್ಳಿ ಸುತ್ತಲೂ ಕೆಲವು ಶಿಷ್ಯದಿರಿ ಅವ್ರೆ ಅಣ್ಣ. ಆ ಶಿಷ್ಯದಿರಿ ಅವ್ರೆ. ಇವಾಗ ಕೆಲವರು ಎಷ್ಟೋ ಜನ ಸುತ್ತೋಗ್ಬಿಟ್ರು. ನೀವೇನಕ್ಕೆ ತಂಬೂರಿ ಇಟ್ಕೊಂಡ್ಬಿಟ್ರಲ್ಲ ಏನು? ನಾನು ಯಾಕೆ ತಂಬೂರಿ ಇಟ್ಕೊಂಡ್ರೆ ಅಂದ್ರೆ ಆ ನಾಟಕದಲ್ಲಿ ಊರೂರ್ಗೆ ಹೋಗಿ ಆಡ್ಬೇಕು, ನೈಟ್ ಎಲ್ಲ ನಿದ್ಗೆಡಿಬೇಕು, ಆರೋಗ್ಯ ಕಮ್ಮಿ ಆಗೋಯ್ತು. ಆಮೇಲೆ ಕೆಲವು ಹಳ್ಳಿಗಳ ಕಡೆ ಈ ಕುಡುಕರು ಜಾಸ್ತಿ ಆಗೋದು ಶಿಷ್ಯದ್ರು. ಗುರುಗಳೇ ಅನ್ನೋದಕ್ಕೆ ಏನಯ್ಯ ಬರಯ್ಯ ಅನ್ನಂಗ ಆಗೋಯ್ತು. ಅದಕ್ಕೆ ಇದು ಈ ಜಾಗನೇ ಬೇಡ ಅನ್ಬಿಟ್ಟು ಏಕತಾರಿ ಕಡೆ ವಾಳ್ಕೊಂಡೆ ಸರ್. ಒಂದೇ ಒಂದು ತಂಬೂರಿ ಬೀಜ ಉಟ್ಕೊಂಡು ಏಕತಾರಿ ಬೀಜ ಉಟ್ಕೊಂಡಿತ್ತು ಮನೆ ಮುಂದೆ. ಇಡೀ ಜಗತ್ನಲ್ಲಿ ಎಲ್ಲೂ ಸಿಕ್ಕಿದ್ರು ಇಂಥ ತಂಬೂರಿ ಇರ್ಲಿಲ್ಲ, ಪತ್ತನೇ ಇರ್ಲಿಲ್ಲ. ಏನಿದು ತಂಬೂರಿ ಅಂದ್ರೆ? ಏಕತಾರಿ. ತಂಬೂರಿ ಅಂದ್ರೆ 4 ತಂತಿ ಸರ್. ಏಕತಾರಿ ಅಂದ್ರೆ? ಏಕತಾರಿ ಅಂದ್ರೆ ಒಂದೇ ತಂತಿ, ಇಡೀ ಜಗತ್ತಕ್ಕೆ ಒಬ್ನೇ ತಂದೆ. ಈ ಬುಡ್ಬುಳಿಕೆ ಅಲ್ಲ ಏನದು, ಟಿಂಗ್ ಮಾಮ, ಟಿಂಗಾರಿ ಮಾಮ ಅಂತ ಬರ್ತಿದ್ರು, ಅದ್ಯಾವುದು? ಅದು ಟಿಂಗ್ ಮಾಮ ಅನ್ನೋದನ್ನ ಇದೇನಲ್ಲ, ಇನ್ನೊಂದು ಟಿಂಗ್ ಮಾಮ ಅನ್ನತಕ್ಕಂಥ ತೆಲುಗು ಬ್ಯಾಕ್ ಗ್ರೌಂಡ್ ಅವರು ಅದು ಹೇಳ್ಕೊಂಡ್ ಬರ್ತಾ ಇದ್ರು. ಕಿನ್ನೂರಲ್ಲಿ ಬಾರ್ಸ್ಕೊಂಡ್ ಬರ್ತಾರೆ ತಾಳ ಹಾಕೊಂಡು ಟಿಂಗ್ ಅನ್ಕೊಂಡು. ನೀವು ಇದ್ರಲ್ಲಿ ಯಾವ ತರ ನೋಡಿಸ್ಬೋದು? ಏಕತಾರಿ. ಇದ್ರಲ್ಲಿ ಏನ್ ನೋಡಿಸ್ಬೋದು? ಚಿಟ್ಕಿ ಹಾಕೊಂಡು ಒಂದ್ ಲೈನ್, ಒಂದು ಸಾಲು. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ವೇದಶಾಸ್ತ್ರ ಪುರಾಣ ಪಂಚಾಂಗ ಹೇಳ್ಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ಚಂಡ ಬಟ್ಟರಾಗಿ ಕಟ್ಟಿದಾಲು ಕೈಲಿ ಹಿಡ್ದು ಕಂಡ ತುಂಡು ಮಾಡುವುದು ಹೊಟ್ಟೆಗಾಗಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ, ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ. ಏನು ತನ್ಮಯತೆಯಿಂದ ನುಡಿಸ್ಬಿಟ್ರಲ್ಲಪ್ಪ. ಇದು ಕನಕದಾಸರು, ಪುರಂದಾಸರು, ಕಬೀರದಾಸರು, ದಾಸಾನದಾಸರು ಇದನ್ನ ಈ ಭೂಲೋಕದಲ್ಲಿ ಹಾಡ್ಬಿಟ್ಟು ಲಕ್ಷಾಂತರ ಕೀರ್ತನೆಗಳು ಹಾಡಿ ಜಪಾನೋಗಿ ಬರ್ರಪ್ಪ. ಈ ಸಂಸಾರ ಅಲ್ಲಿ ದುಃಖ ಇದೆ, ಸಂಸಾರದಲ್ಲಿ ಸುಖ ಇಲ್ಲ, ಹುಷಾರಾಗಿ ಬರ್ರಿ. ನಿಮ್ಮ ಪುಣ್ಯದ ಗಂಟು ಮಾಡಿಕೊಂಡು ಒಳ್ಳೆತನವಾಗಿ ಬನ್ನಿ ನನ್ನ ಲೋಕಕ್ಕೆ ಅಂತ ಹುಷಾರಾಗಿ ಹೇಳ್ಬಿಟ್ಟು ಹೊಂಟೋದ್ರು ದಾಸಾನದಾಸರು. ಅದಕ್ಕೆ ಭಗವಂತ ಎಲ್ಲೋ ನನ್ನ ಸೃಷ್ಟಿ ಮಾಡಿ ಈ ಸಾವಿರಾರು ಏಕನಾದಗಳನ್ನ ಇಡೀ ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ, ರಾಜ್ಯಕ್ಕೂ ಎಲ್ಲ ಹರಡ್ತಾ ಇದ್ದೀನಿ ಸ್ವಾಮಿ. ನಿಮ್ಗೇನಾರು ಅವಾರ್ಡ್ ಬಂತ ಸ್ವಾಮಿ? ಅವಾರ್ಡು ಇವಾಗ ಅಕಾಡೆಮಿದೊಂದು ಬಂದದ ಅಷ್ಟೇ. ರಾಜ್ಯ ಪ್ರಶಸ್ತಿ ನಮ್ಮಂತವ್ರಿಗೆ ಬರ್ತದ. ಅವ್ರು ಯಾರನೋ ಕುಣಿಯರು ಇವ್ರಿಗೆ ರಾಜಕೀಯ ದರ್ಬಾರ್ನಾಗ ಇರೋರಿಗೆ ಅದ ರಾಜ್ಯ ಪ್ರಶಸ್ತಿಗೆ ಹೋಗೋದು ಸ್ವಾಮಿ. ನಮ್ಮಂತವ್ರಿಗೆ ರಾಜ್ಯ ಪ್ರಶಸ್ತಿ ನಾವು ನೋಡ್ತೀವ, ಅದ ಆತದ. ಪ್ರಶಸ್ತಿ ಸಿಕ್ಕಿಲ್ಲ, ದುಡ್ಡು ಕಾಸು? ದುಡ್ಡು ಕಾಸು ಯಾವುದು ಇಲ್ಲ. ಏನಿದೆ ಸ್ವಾಮಿ ದುಡ್ಡು ಕಾಸು ಅನ್ನೋದು? ಏನಿದೆ ನಮ್ಮ ತರಗಲ್ಲ, ಯಾವ್ದು ಸಿಗ್ತಾ ಇಲ್ಲ. ನಾನು ಆಸೆನೂ ಕೊಡಲ್ಲ. ಬಿಟ್ಬಿಡ್ಬೇಕು ತಾನೇ ಇದನ್ನ, ಏನೋ ಒಳ್ಳೆ ವ್ಯಾಪಾರ ಮಾಡ್ಕೊಂಡು. ಸರ್ ಇಲ್ಲಿ ಬಿಡಂಗಿಲ್ಲ ನಾನು. ಯಾಕೆ ನನ್ನ ಉಸಿರಾಗಿ ಇಡೀ ನಾಡಿಗೆ ಒಂದು ಒಳ್ಳೆ ಹೆಸರಾಗಿ ಉಡ್ಸೋಣ ಅಂತ ನನ್ನ ಆತ್ಮ ಈ ರಕ್ತ ಕಣಕಣದಲ್ಲೂ ಇದೆ. ಈ ಜಾನಪದ ಉಳಿಸ್ಬೇಕು ಅಂತ, ಒಳ್ಳೆ ಹೆಸರು ಉಳ್ಸೋಣ ಅಂತ ನಾನು ಇದನ್ನ ಹೊಟ್ಟೆಗೆ 2 ರೊಟ್ಟಿ ತಿಂದ್ರು ಕೂಡ ಈ ಏಕತಾರಿ ತಂಬೂರಿ ಮರೆಯಾಗಿ ಎಷ್ಟೋ ವರ್ಷಗಳು ಆಗೋಗ್ಬಿಡ್ತು. ಇವತ್ತು ಒಂದು ವಿಡಿಯೋದ ಬಂದ್ರೆ ಜನ ಕಣ್ಣು ನೀರು ಸುರಿಸ್ತಾರೆ. ನೀವು ಇನ್ನು ತಯಾರು ಮಾಡೋರು ಇದಾರ ಭೂಮಿ ಮೇಗೆ? ಅಪ್ಪ ನಿಮಗೂ ಆರೋಗ್ಯ ಸಿಕ್ಲಿ, ಸೌಭಾಗ್ಯ ಸಿಕ್ಲಿ, ಭಗವಂತ ಆರೋಗ್ಯ ಕೊಡ್ಲಿ ಅಂತ ನಮ್ಗೆ ಆಶೀರ್ವಾದ ಕೊಟ್ಟು ಏಕತಾರಿ ತಂಬೂರಿ ತಗೊಂಡು ಹೋಗ್ತಾರೆ ಸ್ವಾಮಿ. ಒಳ್ಳೊಳ್ಳೆ ಕೀರ್ತನೆಗಳು, ತತ್ವಪದ ಆತ್ಮಜ್ಞಾನಕ್ಕೆ ಬಹಳ ಒಳ್ಳೇದು ಈ ಜಗತ್ತಿನಲ್ಲಿ. ಎಷ್ಟು ಜನ ಕೇಳ್ಕೊಟ್ಟಿದ್ದೀರಾ ಸ್ವಾಮಿ? ಈಗ ಸುಮಾರು ಒಂದು 60-70 ಜನ ಇನ್ನು ಮೇಲೆ ತಂಡಗಳವೆ ನಮ್ಗೆ. ನಿಮಗ್ ಕಳ್ಸಿಕೊಟ್ಟವ್ರು ಯಾರು? ನನಗ್ ಕಳ್ಸಿಕೊಟ್ರು ಚಾಮರಾಜನಗರ ತತ್ವಪದ ಕಲ್ಸರು ಎನ್ ಗುರುಸ್ವಾಮಿ ಅಂತ, ನಾಗರಾಜ್ ಸ್ವಾಮಿಯವರು ಅಂತ ಗುರುಸ್ವಾಮಿರವ್ರೆ. ಅವ್ರಿಗೆ 1000 ಜನ ಶಿಷ್ಯದಿರವ್ರೆ ಚಾಮರಾಜನಗರದಲ್ಲಿ. ಅಂತಹ ಕಂಚಿನ ಕಂಠ ಪುಣ್ಯಾತ್ಮ ಅವರು. ಮಲೆ ಮಾದೇಶ್ವರ ಪಾದಯಾತ್ರೆಗೆ ಹೋಗ್ತಾ ಇದ್ರು. ಅವ್ರ ಜೊತೆಲಿ ನಾನು ಒಂದು 22 ವರ್ಷ ಹೋದೆ. ಎಲ್ಲ ಕಲ್ತ್ಕೊಂಡು ಅವರೇ ನನ್ನ ಗುರುಗಳು. ಆ ಪುಣ್ಯಾತ್ಮ ನನ್ನ ಕಳ್ಸಿದ್ರು. ಈಗ ಇಲ್ಲ ಅವರು? ಈಗ ಇದಾರೆ ಸ್ವಾಮಿ, ಇನ್ನೂ ವಯಸ್ಸಾಗದೆ, ತುಂಬಾ ಹಿರಿಯರು ಆಗ್ಬಿಟ್ಟಿದ್ದಾರೆ. ವರ್ಷಕ್ಕೊಂದ್ಸರಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಕಾಲ್ ನಮಸ್ಕಾರ ಮಾಡ್ಕೊಂಡು ನನ್ನ ಕೈಯಿಂದ ಆಗಿದ ಒಂದು ವಸ್ತ್ರ ಹಾಕ್ಬಿಟ್ಟು ಗುರುಗಳನ್ನ ನಮಸ್ಕಾರ ಮಾಡ್ಕೊಂಡು. ನೀವು ಗುರುಗಳನ್ನ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತಿನ ದಿವಸದ ವಿಶೇಷ ಗೊತ್ತಾ? ಇವತ್ತೇ ಶಿಕ್ಷಕರ ದಿನಾಚರಣೆ. ಅಯ್ಯೋ ಗುರುವೇ 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 ನೋಡಿ, ಎಂತ ದಿವಸ ನೆನೆಸ್ಕೊಂಡ್ರೆ ನೀವು
ಗುರುವೇ ಆ ಗುರುಗೆಲ್ಲ ಆ ಸದ್ಗುರು ಆ ಭಗವಂತ ಗುರು ಎಲ್ಲೆಲ್ಲ ಗುರುಗಳವರು ಆ ಗುರುಗಳಿಗೆಲ್ಲ ಆರೋಗ್ಯ ಸಿಗ್ಲಿ ಸ್ವಾಮಿ. ನಾನು ಕೇಳ್ಕೊಂಡಿದ್ದಿಷ್ಟೇ ಗುರುವೇ, ನಾನು ಕೇಳ್ಕೊಂಡಿದ್ದಿಷ್ಟೇ. ಗುರುಗೆಲ್ಲ ಒಳ್ಳೇದಾಗ್ಲಿ, ಈ ಜಗತ್ತಿನ ಶಿಷ್ಯರಿಗೂ ಒಳ್ಳೇದಾಗ್ಲಿ. ಈ ತಂಬೂರಿ ಮಾತ್ರ ಏಕತಾರಿ ಮಾತ್ರ ಈ ಜಗತ್ತಿನಲ್ಲಿ ಬೆಳಕಾಗ್ಲಿ, ಜಾನಪದ ಉಳಿಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಜಾನಪದ ಈ ಬಿದಿರು ನಾನಾರಿಗಲ್ಲದವಳು ಅಂತ ಈ ಬಿದಿರಿನ ಕುಟೀರ ನಾನು ಮಾಡ್ಕೊಂಡಿದ್ದೀನಿ 20 ವರ್ಷದಿಂದ. ಆ ಕುಟೀರದಲ್ಲೇ ಧ್ಯಾನ ಮಾಡೋದು, ತಪಸ್ ಮಾಡೋದು, ಒಂದು ಧ್ಯಾನ ಹೇಳ್ಕೊಡೋದು, ಮಕ್ಕಳಿಗೆ ಒಂದು ಕಲ್ಸ್ಕೊಡೋದು. ಇಲ್ಲೇ ಆಶ್ರಮದಲ್ಲಿ ಪಕ್ಕದಲ್ಲಿ ಒಂದು 30 ಜನ ಮಕ್ಕಳಿಗೆ ಕಲ್ಸ್ಕೊಡ್ತಾ ಇರ್ತೀನಿ. ಇದು ಬೆಳೀಲಿ ಉಳಿಲಿ ಅಂತ ನಾನು ಇದಕ್ಕಾಗಿ ನಾನು ಈ ಜಾನಪದ ಈ ಏಕತಾರಿಗಾಗಿ ನಾನು ಇದು ಉಳಿಲಿ ಅಂತಾನೆ ನಾನು ಓಡಾಡ್ತಾ ಇದ್ದೀನಿ. ಇಲ್ಲಿ ನೆಲದ ಮೇಲೆಲ್ಲ ಸೋರೆಕಾಯಿ ತರ ಎಲ್ಲ ಕಾಣಿಸ್ತಿದೆ. ಏನಿದು? ಉದ್ದ ಇದೆ, ಅಗಲ ಇದೆ, ಚೆಂಡು ತರ ಇದೆ. ಎಲ್ಲ ಉದ್ದು ಸ್ವಾರೆ, ಗುಂಬ ಸ್ವಾರೆ, ಈ 4 ಜಾತಿ ಸ್ವಾರೆ ಇದೆ. ಉದ್ದು ಸ್ವಾರೆ ಇದು ಉದ್ದು ಸ್ವಾರೆ ತಿನ್ನಕ್ ಮಾತ್ರ ಆಗೋದು. ಇದು ಮತ್ತೆ ತಿನ್ನಕ್ ಮಾತ್ರ, ಅದು ಬೀಜ ಆಗ್ತದೆ. ಬೀಜ ಮಾಡಕ್ಕೆ ಅದಷ್ಟೇ ಇದ್ರು ಇರ್ಲಿ. ಈ ತಂಬೂರಿ ಸ್ವಾರೆ ಇದು ಲೋಕ ಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೆ ಇದು ಲೋಕ ಕಲ್ಯಾಣಕ್ಕೆ ಹೋಗ್ತದೆ. 30 ವರ್ಷ ನೋಡ್ರಿ. ಇದು ಎಳೆ ಕಾಯಿಲೆ ಜನಗಳು ತಿನ್ಬೋದು, 8 ಕಾಯಿಲೆಗೆ ಒಳ್ಳೇದು ಇದು. ಇಡೀ ತರಕಾರಿಗಳ ರಾಜ ತರಕಾರಿ ಈ ತಂಬೂರಿ, ಏಕತಾರಿ ತಂಬೂರಿ ರಾಜ ತರಕಾರಿ ಅಂತ ಇವತ್ತು ಪೇಪರ್ ನಲ್ಲಿ ಎಲ್ಲ ಕಡೆ ಆಗೋದು ಜಗತ್ನಲ್ಲಿ. ಯಾಕೆಂದ್ರೆ ಇದು 8 ಕಾಯಿಲೆಗೆ ಒಳ್ಳೇದು. ಅದೆಲ್ಲ ಹೇಳ್ತೀನಿ ನಿಧಾನಕ್ಕೆ. 8 ಕಾಯಿಲೆಗೆ ಒಳ್ಳೇದು ಮನುಷ್ಯನಿಗೆ. ಆಮೇಲೆ 8 ಕಾಯಿಲೆ ಆದ್ಮೇಲೆ ತಳ್ಳಾದ್ಮೇಲೂ ಆನೆ ಇದ್ದಂಗೆ ಇದು. ತಳ್ಳಾದ್ಮೇಲೆ ಏಕತಾರಿನ ಕಟ್ಟಿ ನಾದ ಕಟ್ಟಿಕೊಟ್ರೆ ನಾದ ಬಿಂದು ಆಗ್ತದೆ. ಭಗವಂತನ ನಾಮ ಓಂಕಾರ ಧ್ವನಿ ಆಗ್ತದೆ. ನಾದ ಬಿಂದು ತಂತಿ ನಾದಾಗ ಆ ಬಿಂದು ನಾದ ಏಕತಾರಿ ಆಗ್ತದೆ. ಆ ಏಕತಾರಿಲಿ ತತ್ವಪದ ಆತ್ಮಜ್ಞಾನ. ಶರೀರಕ್ಕೆ ಸಾವುಂಟು, ಆತ್ಮಕ್ಕೆ ಸಾವೇ ಇಲ್ಲ. ಅದಕ್ಕೆ ಆತ್ಮಜ್ಞಾನ ಕೊಡ್ತದೆ, ಆಧ್ಯಾತ್ಮಿಕ ಜ್ಞಾನ ಕೊಡ್ತದೆ. ಇದ್ರೊಳಗೆ ಇದ್ರ ಬೆಳಕು ಚೆಲ್ತದೆ. ಇದು ಈ ಗುಂಡಾದ ಗುಂಡು ಇಡೀ ಭೂಮಿ ಇದ್ದಂಗೆ ನೋಡ್ರಿ. ಭೂಮಿ ಇದ್ದಂಗೆ ಇದು ಭೂಮಿ, ಜಗತ್ತಲ್ಲಿ ಭೂಮಿ. ಈ ಭೂಮಿ ಮೇಲೆ ಸುಡೋದೇ ಏನು? ಭೂಕಂಪ ಆಯ್ತದೆ, ಸುನಾಮಿ ಆಯ್ತದೆ, ಇಂಥವೆಲ್ಲ ಅನಾಥಗಳು, ಪ್ರಕೃತಿ ವಿಕೋಪ ಆಗ್ತದೆ ಅಂತ ಏನ್ ಕಾರಣ ಅಂದ್ರೆ ಮನಸ್ಸಿನಿಂದ ಮಾಡೋ ತಪ್ಪಿಗಾಗಿ ಇದೆಲ್ಲ ಆಗೋದು. ಏನೇನು ತಪ್ಪು ಮಾಡ್ತಾನೆ? ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಮಾಡಿ ಕೊಲೆ, ಸುಲಿಗೆ, ದರೋಡೆ, ಮೋಸ, ವಂಚನೆ. ಈ ಭೂಮಿ ತಾಯಿ ಬಡವ್ರ ಮೇಲೆ ಕೈ ಇಕ್ಕಿ ದುಡ್ಡು ಸಂಪಾದನೆ ಮಾಡೋದು, ಬಂಗಾರದ ಬಳೆಗಳು ಹಾಕೊಳ್ಳೋದು, ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಳ್ಳೋದು, ದೊಡ್ಡ ದೊಡ್ಡ ಕಾರ್ಗಳಾಗ ಓಡಾಡೋದು, ಏನು ಆಡಂಬರ ತೋರಿಸೋದ್ರಿಂದ ಈ ಭೂಕಂಪ ಆಯ್ತದೆ. ಇನ್ನೇನು ವಿನಾಶದ ಕಾಲ ಹತ್ರ ಬರ್ತಾ ಇದೆ ಸ್ವಾಮಿ. ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಮುಂದೆ ಕಾಣ್ತದೆ. ಇನ್ನು ನೋಡಿರೆ ಲೋಕದಾಟಣ್ಣ, ಸುಳ್ಳಲ್ಲೋ ಎಣ್ಣ, ಮಳ್ಳ ಜನರಿಗೆ ತಿಳಿಯದಲ್ಲಣ್ಣ. ಇನ್ನು ನೋಡಿರೆ ಲೋಕದಾಟಣ್ಣ, ಸುಳ್ಳಲ್ಲೋ ಎಣ್ಣ, ಮಳ್ಳ ಜನರಿಗೆ ತಿಳಿಯದಲ್ಲಣ್ಣ. ಜಳ್ಳು ಸದ್ದೊಂದಾರುತ್ತೈತೆ, ಒಳ್ಳೆ ಬೀಜ ಉಳಿಯುತ್ತೈತೆ. ಜಳ್ಳು ಸದ್ದೊಂದಾರುತ್ತೈತೆ, ಒಳ್ಳೆ ಬೀಜ ಉಳಿಯುತ್ತೈತೆ. ಮಳ್ಳಿ ಓದ ಪುರಿಯಂಗ, ಮಳ್ಳಿ ಓದ ಪುರಿಯಂಗ, ಅಲ್ಲವುಲ್ಲ ಜಗವು ಹತ್ತಿ, ಅಲ್ಲವುಲ್ಲ ಜಗವು ಹತ್ತಿ. ಇನ್ನು ನೋಡಿರೆ ಲೋಕದಾಟಣ್ಣ, ಸುಳ್ಳಲ್ಲೋ ಎಣ್ಣ, ಮಳ್ಳ ಜನರಿಗೆ ತಿಳಿಯದಲ್ಲಣ್ಣ, ಮಳ್ಳ ಜನರಿಗೆ ತಿಳಿಯದಲ್ಲಣ್ಣ. ಇಷ್ಟೆಲ್ಲ ಚೆನ್ನಾಗಿ ನುಡಿಸ್ತೀರಿ, ಹಾಡ್ತೀರಿ. ಇಷ್ಟು ಸುಮಾರು ಒಂದು 40-50 ವರ್ಷಗಳ ಅನುಭವ ಸಂಗೀತದಲ್ಲಿ. ನಿಮಗೆ ಮರ್ಯಾದೆ, ಗೌರವ, ಸನ್ಮಾನ ಎಲ್ಲ ಸಿಕ್ಕಿದ್ಯಾ ಸ್ವಾಮಿ? ನಾನು ಈ ತಂಬೂರಿ ಕೈ ಹಿಡಿ ಅಲ್ಲಿ ಇಲ್ಲಿ ಹಿಡ್ಕೊಂಡ್ರೆ ಇದು ಆಡ್ಕಂತಾರೆ ಜನ ಭಿಕ್ಷುಗೋನು ಅಂತ. ನಾನು ಭಿಕ್ಷುನಲ್ಲ ಸ್ವಾಮಿ, ಭಗವಂತನಿಗೆ ಹತ್ರವಾದ ಮಗ ನಾನು. ಯಾಕೆಂದ್ರೆ ನಾನು ಬಡತನನೇ ಇಂಥ ಗುಡ್ಸ್ಲಲ್ಲೇ ಇಂಥ ಗುಡ್ಸ್ಲ ಐಶ್ವರ್ಯ ಅಂತಸ್ತು ನನಗೆ ಬೇಡ. ನನಗೆ ಕೋಟ್ಯಾಂತರ ರೂಪಾಯಿ ನನಗೇನು ಬೇಕಾಗಿಲ್ಲ. ಭಗವಂತ ಕೊಟ್ಟಿರೋದು ಇದೊಂದು, ಇಷ್ಟರಲ್ಲೇ ನನಗೆ ವಾಸ ಮಾಡಿಕೊಂಡು ಕೊಟ್ಟಿರೋದನ್ನ ಜನಗಳಲ್ಲಿ ಇಡೀ ಭಾವನೆ ಉಳಿಸ್ತಾ ಇದ್ದೀವಿ. ಕಣ್ಣೀರು ಹಾಕಿರೋ ಜನಗಳಿಗೆಲ್ಲ ಇವತ್ತು ದುಃಖ ಇರೋರೆಲ್ಲ ಶಾಂತಿ ಸಮಾಧಾನ ಪಡ್ತಾ ಇದ್ದಾರೆ ಈ ತಂಬೂರಿ ನಾದದಲ್ಲಿ. ಈ ಜಗತ್ತು ಅಂದ್ರೆ ಈ ಪ್ರಪಂಚ, ನಮ್ಮ ದೇಶ ಎಲ್ಲ ಕಡೆಗೂ ಅಮೆರಿಕ ಹೋಗೋದೆ ಏಕತಾರಿ.
ಹಾಗಾಗಿ ಯಾವ ಪ್ರಶಸ್ತಿ ಎಲ್ಲೂ ನಮ್ಗೆ ಇನ್ನೆಲ್ಲ ಒಂದು ಜಾನಪದ ಅಕಾಡೆಮಿ ಪ್ರಶಸ್ತಿ ಒಂದು ಕೊಟ್ಟವ್ರೆ ಹೊರತು ನನಗೆ ರಾಜ್ಯ ಪ್ರಶಸ್ತಿ ನನಗೆ ಸಿಗ್ತದೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ಆ ಪ್ರಶಸ್ತಿ ಭಗವಂತ ನನಗೆ ಕೊಡೋ ಪ್ರಶಸ್ತಿ ಸಾಕು. ಇದು ರಾಜ್ಯ ಪ್ರಶಸ್ತಿ ರಾಜ ದರ್ಬಾರದ್ದು ಅದು ಅದ್ರ ಪಾಲ್ಗೆ ಹೊಂಟಾಯ್ತದ. ಅದು ನೀವು ನುಡ್ಸಿದ್ರೆ ಕೇಳೋದಕ್ಕೆ ಯಾರಿದ್ದಾರೆ? ನನಗಂತೂ ತುಂಬಾ ಇಷ್ಟ ಆಯ್ತು ಸರ್. ಇದು ಕೇಳೋರಿಗೆ ಜ್ಞಾನಿಗಳು ಮಾತ್ರ ಕೇಳ್ತಾರೆ, ಅಜ್ಞಾನಿಗಳು ಕೇಳಲ್ಲ. ಅಜ್ಞಾನಿಗಳು ಏನ್ ಗೊತ್ತಾ, ಹೆಣ್ಣು ಒಂದು ಮಣ್ಣಿಗೆ ಹೊಡೆದಾಡ್ಕೊಂಡು ಹೋಯ್ತಾರೆ ರಾಜಕೀಯರ ಜೊತೆಲಿ. ಈಗ ನಾನು ಕೇಳ್ಪಟ್ಟಂಗೆ ಏಕತಾರಿ ಇದೆಯಲ್ಲ, ಸಂಗೀತದಲ್ಲಿ ಮೊದಲು ಬಂದಿದ್ದೇ ಏಕತಾರಿ ಅಂತ. ಸ್ವಾಮಿ ಹೌದಾ? ಯಾವ್ದೋ ಬೆಂಗಳೂರು ಹಬ್ಬ ಅಂತೆ, ಇನ್ನೊಂದ್ ಹಬ್ಬ ಅಂತೆ, ಈ ಸರ್ಕಾರದ ಕಣ್ಣಿಲ್ಲ ಮಾಡ್ತದೆ ಸ್ವಾಮಿ. ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ತದೆ. ಏಕತಾರಿ ಹಬ್ಬ ಈ ಜಗತ್ನಲ್ಲಿ ಮಾಡ್ಬೇಕು. ಯಾಕೆಂದ್ರೆ ಇದು ಏಕತಾರಿನೇ ಜಾನಪದಕ್ಕೆ ತಳಬೀರು. ಎಲ್ಲನ ಕೇಳ್ರಿ. ಮೈಸೂರು ದಸರಕ್ಕೆ ಹೋಗಿದ್ದೀರೋ? ಸರ್, ಮೈಸೂರು ದಸರಲ್ಲಿ 5 ವರ್ಷ ನನ್ ಕಾರ್ಯಕ್ರಮ ಕೊಡ್ರಿ. ನಮ್ಮ ಅಟ್ಟೆಪ್ಪಾಡಿಗೆ ನಂದು ಒಂದ್ ತಂಡ ಅದೇ, ಕೊಡಿ ಸ್ವಾಮಿ ಅಂತ ನಾನು ಲೆಟರ್ ಹಾಕಿದೀನಿ ಸ್ವಾಮಿ. ನನ್ಗೆ ಮೈಸೂರು ದಸರಕ್ಕೆ 5 ವರ್ಷ ಓಡಾಡಿ ಲೆಟರ್ ಹಾಕಿ ಸಾಕಾಗ್ಬಿಡ್ತು. ಮನೆಯಲ್ಲಿ ಇಲ್ಲಿ ಸಡ್ಡಲ್ಲಿ ಇದೇ ಕುಟೀರದಲ್ಲಿ ಸುಮ್ಮನೆ ಆಗ್ಬಿಟ್ಟಿದೀನಿ. ನಮ್ಮಂತರಿಗೆ ಮೈಸೂರು ದಸರಾ ಕಾರ್ಯಕ್ರಮನೂ ಕೊಡಲ್ಲ ಸ್ವಾಮಿ. ನಮ್ಮನ್ನ ಸದರ ಮಾಡ್ಕೊಂಬಿಟ್ಟಾರೆ ಏಕತಾರಿ ರಾಮಯ್ಯನ. ನೀವು ಗಿಟಾರ್ ಹಿಡ್ಕೊಂಡ್ಬಿಡಲ್ವಾ ಸ್ವಾಮಿ? ಗಿಟಾರ್ ಹಿಡ್ಕೊಂಡ್ರಿ ಅದೆಲ್ಲ ಇದು ದುಡ್ಡು ಬರುತ್ತೆ, ಕಾಸು ಬರುತ್ತೆ. ಗಿಟಾರ್ ಬಂದ್ರೆ ಕಾಸು ಬರಲ್ಲ, ಏನು ಬರಲ್ಲ. ಆ ಗಿಟಾರು, ಮ್ಯೂಸಿಯಮ್, ಕೀಬೋರ್ಡು, ತಫಲ ಇವೆಲ್ಲ ಬ್ರಿಟಿಷ್ನವ್ರ ಕಾಲದ ಬಂದಿತ್ತದು. ಅದೆಲ್ಲ ನನ್ಗೆ ಇಷ್ಟ ಇಲ್ಲ. ತಮಟೆ ಯಾವ್ದೋ ಇದ್ರ ತಮಟೆ ಏನೋ ಯಾವ್ದೋ ಪ್ಲಾಸ್ಟಿಕ್ ತಮಟೆ ಅವೆಲ್ಲ ನನ್ಗೆ ಇಷ್ಟ ಇಲ್ಲ ಗುರು. ಅವೆಲ್ಲ ಬ್ರಿಟಿಷ್ನವ್ರದ ಕಾಲದಿಂದ ಬಂದಿರೋದವ ಅವೆಲ್ಲ. ಇವು ನಮ್ಮ ಏಕತಾರಿ ನಮ್ಮ ಭಾರತ ದೇಶದಲ್ಲಿ ಜಾನಪದ ಹುಟ್ಟಿತ್ತು. ಏಕತಾರಿ ತಳಬೇರು. ತಳಬೇರು ಇದು ಪಾಂಡವರ ಕಾಲದಲ್ಲಿ ಕುಂತಿ ದೇವಿಯ ಕಡೆಯಿಂದ, ಪಾಂಡವರ ಕಡೆಯಿಂದ ಹುಟ್ಟಿರೋದು. ಅದೆಲ್ಲ ನಿಧಾನ ಕೇಳ್ತೀನಿ ಒಂದ್ಸರಿ. ಪಾಂಡವರ ಕಾಲದಲ್ಲಿ ಕರ್ನಾಟಕದಲ್ಲಿ ಮಾತ್ರನಾ? ಎಲ್ಲೆಲ್ಲಿದೆ ಇದು? ಭಾರತ ದೇಶದಲ್ಲೇ ಅಲ್ಲ, ಎಲ್ಲಾ ರಾಜ್ಯದಲ್ಲೂ ಹುಡ್ಕೊಂಬರ್ರಿ. ಎಲ್ಲ ಇದೇ ತರ ಇರುತ್ತಾ? ಮರೆ ಆಗ್ಬಿಟ್ಟಿದೆ. ಏಕ ತಂಬೂರಿ ಗುಂಡಾದ ಸ್ವಾರ ಎಲ್ಲೂ ಇಲ್ಲ. ಇಡೀ ಜಗತ್ತೇ ಹುಡಿಕೊಂಬನ್ರಿ. ಹೊರ ದೇಶದಲ್ಲಿ ಹುಡಿಕೊಂಬನ್ರಿ, ಇಲ್ಲ ಕಾಣ್ತಲ್ಲ. ಇದು ನಮ್ಮ ಭಾರತ ದೇಶದಲ್ಲೇನೆ ಜಾನಪದ ಹುಟ್ಟಿತ್ತು. ಭಾರತ ದೇಶದಲ್ಲೇನೆ ಈ ತಂಬೂರಿ ಇರೋದು. ಆಂಧ್ರ, ತಮಿಳುನಾಡು, ಕೇರಳ ಎಲ್ಲೆಲ್ಲಿದೆ? ಎಲ್ಲ ನನ್ನ ಹತ್ರಕ್ಕೆ ಬರ್ತಾರೆ ಸ್ವಾಮಿ. ತಮಿಳ್ನಾಡಿಂದನೂ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಫೋನ್ ಮಾಡಿ ತಗೊಂಡ್ ಹೋಗ್ತಾರೆ. ಒಂದು ತಂಬೂರಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಸ್ವಾಮಿ? ಒಂದು ನೋಡಿರಿ, ಒಂದು ನಿಮ್ಮಂತರು ಇರೋ ದುಡ್ಡರಾದ್ರೆ ಒಂದ್ 3,000 ರೂಪಾಯಿ ಕೊಡ್ತಾರೆ. ಏನಿಲ್ಲ ಸ್ವಾಮಿ, ನಂತರ ಬಡವ, ನಾನು ಭಿಕ್ಷಾ ಮಾಡ್ಕೊಂಡು ನಾನು ಜೀವನ ಮಾಡ್ತೀನಿ, ಅವ್ರಿಗೆ ಫ್ರೀಗೆ ಕೊಟ್ಬಿಡ್ತೀನಿ. ಹೊಟ್ಟೆಪಾಡಿಗೆ ನನ್ನಂಗೆ ಅವ್ರು ಹೊಟ್ಟೆಪಾಡು ಮಾಡ್ಬೇಕು, ಅವ್ರು ಉಳಿಬೇಕು. ಆ ಹೊಟ್ಟೆಪಾಡಿನವ್ರ ಹತ್ರನೇ ಮೂಲ ಪದದವ್ರು. ಆ ಮೂಲ ಪದನೇ ಮೂಟೆ ಗಟ್ಲೆ ಇದಿರೋದು. ಏನೋ ಮೂಟೆ ಗಟ್ಲೆ ಪದ ಇರ್ತದ ಅವ್ರ ಹತ್ರ. ಅವ್ರನ್ನ ದೂರ ಮಾಡ್ತಾರೆ ಈ ಕಲಾಕ್ಷೇತ್ರ. ಆ ಮೂಲ ಪದ ತತ್ವಪದಗಾರನ್ನ ಕರೆದಿ ಅವ್ರನ್ನ ಸ್ವಾಗತಿಸಿ, ಅವ್ರ ಕಡೆ ಇರತಕ್ಕಂಥ ಮೂಲ ಪದಗಳನ್ನೆಲ್ಲ ನಮ್ಮಂಥವ್ರನ್ನ ಕರೆದಿ ಅವ್ರನ್ನ ಆಡಿಸಿ ಆ ಸ್ಟೇಜ್ ಮೇಲೆ ಕೊಟ್ಟು ಅವ್ರ ಹೊಟ್ಟೆ ತುಂಬು ಅನ್ನ, ಊಟ, ದುಡ್ಡು ಕೊಟ್ಟು ಮಾಡಿದ್ರೆ ಇದು ಬೆಳೀತದೆ. ನೀವು ಇಷ್ಟೊಂದು ಕಷ್ಟಪಡೋದು ನೋಡಿದ್ರೆ, ಬೇರೆ ಯಾವುದಕ್ಕಾದ್ರೂ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಹೆಸರು ಬಂದಿರೋದು, ದುಡ್ಡು ಬಂದಿರೋದು, ಇದೆಲ್ಲ ರಗಳೆಗಳಿರಲಿಲ್ಲ, ನೋವು ಇರಲಿಲ್ಲ ಅಲ್ವಾ? ಹೌದು ಗುರುಗಳೇ, ನಮ್ಮಂಥವ್ರು ಕೊಡಲ್ಲ. ಸರ್ ಒಂದು ನಿಮಿಷ ಇರಿ ಸರ್, ಇಲ್ಲೇನೋ ಶೂಟಿಂಗ್ ನಡೀತದೆ. 1 ನಿಮಿಷ. ಅಲ್ವಾ? ನಿಮಗೆ ಆ ಥರ ಅನ್ಸುತ್ತಲ್ವಾ? ಏನು ಅನ್ಸುತ್ತೆ ನೋಡಿ. ಇವಾಗ ನೀವು ತಂಬೂರಿ ಹಿಡ್ಕೊಂಡು, ಏಕತಾರಿ ಹಿಡ್ಕೊಂಡು ಒದ್ದಾಡೋದು ನೋಡಿದ್ರೆ, ಅದನ್ನ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಿದ್ದೀರಿ ದುಡ್ಡು ಬರೋಂಥದ್ದು, ಈ ನೋವು, ಈ ಹತಾಶೆ ಗುರುವೇ. ಯಾಕಂದ್ರೆ ನಿಮ್ಗೆ ಸಂಗೀತ ಜ್ಞಾನ ಇದೆ, ಉತ್ಸಾಹ ಇದೆ ಗುರುವೇ. ಇಲ್ಲಿ ನೋಡಿ, ಬೇರೆ ಹಣ ಬರಕ್ಕೆ ಹಣ ಕಡೆ ಹೋದ್ರೆ ನಾನು ಹೆಣ ಆಗ್ಬಿಡ್ತೀನಿ. ನನಗೆ ಭಗವಂತ ಆಜ್ಞೆ ಕೊಟ್ಟಿರೋದು ನೋಡಿ ಗುರುಗಳೇ. ಇದು 4 ಜನ ಕಲಿಸ್ಬೇಕು. ಈ ನಾಡಲ್ಲಿ ಉಳಿಬೇಕು ಜಾನಪದ. ಸಾಹುಕಾರರು, ಮಾಲ್ ಕಟ್ಟಿರೋರು, ಮಿನಿಸ್ಟ್ರುಗಳು ಯಾರು ಈ ಜಾನಪದ ಉಳಿಸಲ್ಲ ಕೇಳ್ರಿ. ಅವರೆಲ್ಲ ದುಡ್ಡು ಮಾಡಕ್ ನಿಂತಿದ್ದಾರೆ ಗುರುಗಳೇ. ಇವತ್ತು ನಮ್ಮಂತರ್ನ ಯಾರು ಗುರ್ತಿಸಲ್ಲ ಕೇಳ್ರಿ. ನಮ್ಮಂತರ್ಗ ಗುರ್ತಿಸಿದ್ರೆ ಇನ್ನೂ ಬೆಳೀತದೆ ಜಾನಪದ. ಆದ್ರೂ ಒಂದು ರೊಟ್ಟಿ ತಿಂದ್ರು ಇದನ್ನ ಏಕತಾರಿನ ಬೆಳೆದು ಭೂಮಿಲಿ ಕಷ್ಟಪಟ್ಟು ದುಡಿದು ಭೂಮಿಲಿ ಬೆಳೆದು ಇದನ್ನ ಏಕದಾರಿ ನಾದ ಕಟ್ಟಿ ಈ ನಾಡಿಗೆ ಸಾವಿರಾರು ಲಕ್ಷಾಂತರ ಜನ ಕೊಡ್ತಾ ಇದ್ದೀನಿ. ಮೊನ್ನೆ ಯಾವುದೋ ಒಂದು ವಿಡಿಯೋ ಬಂತು, ಲಕ್ಷಾಂತರ ಜನ, 35 ಲಕ್ಷ ಜನ, 8 ಲಕ್ಷ ಜನ, 37 ಲಕ್ಷ ಜನ ನೋಡವ್ರೆ. ಒಂದು 5 ಲಕ್ಷ ಜನ ಕಾಮೆಂಟ್ ಮಾಡವ್ರೆ. ಆಮೇಲೆ 400 ಜನ ಫೋನ್ ಮಾಡವ್ರೆ. ನಮ್ ತಂಬರಿ ಏಕ ತರಿಬೇಕು, ನಮ್ ತಾತನ ಕಾಲದಾಗಿತ್ತು ಸ್ವಾಮಿ, ಇವತ್ತು ಇಲ್ಲ ಅದೇ ಅಂದ್ರೆ ನನಗೆ ಉಸಿರು ಬಂದಂಗ ಆಯ್ತು. ಎಷ್ಟು ಆನಂದ ಆಗ್ತದೆ ಸ್ವಾಮಿ. ಆ ಓಂಕಾರ ಧ್ವನಿ ನಮ್ಮ ತಾತನ ಹೆಸರಲ್ಲಿ ನಾನು ಆಡಬೇಕು
ನಾನು ನುಡಿಸ್ಬೇಕು, ನಾನು ಆನಂದವಾಗಿರ್ಬೇಕು ಜೀವನ ಮಾಡ್ಕೊಂಡು ಅಂತ ಹೇಳ್ತಾರೆ ಸ್ವಾಮಿ ಫೋನ್ ಮಾಡಿ. ಇವತ್ತು ನೀವು ಸ್ಕೂಲು ಕಾಲೇಜುಗಳಿಗೆ ಹೋಗ್ಬಿಟ್ಟಿದ್ದೀನಲ್ಲ, ಯಾಕೆ ಕಲಿಸ್ಬಾರ್ದು? ಕಾಲದಲ್ಲಿ 1975 ನಾನು ಸ್ಕೂಲ್ ಕಾಲೇಜಿಗೆ ಹೋಗಲಿಲ್ಲ, ಸ್ಕೂಲ್ಗೆ ಹೋಗಲ್ಲ. ನಮ್ಮ ಅಮ್ಮನ್ಗೆ 13 ಜನ ಮಕ್ಕಳು, 13 ಜನ ನನ್ನ ಗೀತಕ್ಕೆ ಹಾಕ್ಬಿಟ್ರು. ಆ ಗೀತದಲ್ಲಿ ಸಂಬಳದವ್ರ ಮನೇಲಿ ಹೋಗಿದ್ದೆ 6 ವರ್ಷದ ಹುಡುಗನ ಸ್ಕೂಲ್ಗೆ ಹೋಗೋ ಟೈಮ್ಗೆ ಸ್ವಾಮಿ. ಅಲ್ಲಿ ಸ್ಕೂಲ್ ಎಲ್ಲ ಒಂದು ದಾರಿ ಹಿಡ್ಕೊಂಡು ಖಾರೆ ಹಣ್ಣು ಮಿಲ್ಡೆಳ್ಳಿ ತಿನ್ಕೊಂಡು ಈ ಹುಡುಗರೆಲ್ಲ ಸ್ಕೂಲ್ಗೆ ಹೋಯ್ತಾ ಇದ್ರು. ನಾನು ಅವ್ರ ಜೊತೆಲಿ ಹೋಗೋಣ ಹಿಂಗೇನೆ ಸ್ಕೂಲ್ಗೆ, ನಾನು ಕಲಿಬೋದಲ್ವಾ, ಕಲ್ತ್ರೆ ಒಳ್ಳೇದಲ್ವಾ, ಈಗ ಸಂಬಳಗೆ ಎದೆ ಹಾಕಿ ಅಂದ್ಬಿಟ್ಟು ಅವ್ರ ಜೊತೆಲಿ ಆಡ್ ಮೇಯಿಸ್ತಾ ಇದ್ದಿ ಸಂಬಳದವ್ರ ಮನೇಲಿ. ಆಡುಗಳನ್ನ ಅವ್ರ ಜೊತೆಲಿ ಅಲ್ಲಿ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗಿ ಕುಂತ್ಕೊಂಡೆ ನಾನು. ಸಂಬಳದವ್ರು ಯಜಮಾನ ಗೌಡ ಬಂದ್ಬಿಟ್ಟು ನಾನು ಹೊಡೆದಿ ಬಡ್ದಿ ದರದಾರನೆ ಎಳ್ಕೊಂಡು ಹೋಗಿ ಗೀತಕ್ಕೆ ಕೊನೆಗೆ ಗೀತನೇ ಆಗೋಯ್ತು ನಂದು. ನಾನು ಸ್ಕೂಲ್ಗೆ ಹೋಗೋದಕ್ಕೆ ಅದಕ್ಕೆ ನನಗೆ ಅದೇ ಊರಲ್ಲಿ ಕನಕ ಕಮಲ ಅಂತ ರಾತ್ರಿ ಶಾಲೆ ಸ್ಕೂಲಲ್ಲಿ ನಾನು ಓದಿ ಬರೆದು ನಾಟಕದ ಮೇಷ್ಟ್ರಾದೆ. ಇವತ್ತು ಪೇಪರ್ ಪೂರ್ತಿ ಓದ್ತೀನಿ. ಕರ್ನಾಟಕದಲ್ಲಿ ಏಕತಾರಿ ರಾಮಯ್ಯ ಅಂತ ಅನ್ಸ್ಕೊಂಡು ಈ ಏಕನಾದನ ಕಟ್ಟಿ ಇಡೀ ಭಾರತ ದೇಶಕ್ಕೆ ಎಲ್ಲ ರಾಜ್ಯಗಳಿಗೂ ಒಂದು ಮಾದರಿಯಾಗಿ ಈ ಏಕನಾದ ತಂಬೂರಿ ಹಿಡ್ಕೊಂಡು ಏಕತಾರಿ ರಾಮಯ್ಯ ಅಂತ ಇವತ್ತೊಂದು ಹೆಸರು ಪಡೆದಿದ್ದೀನಿ. ನಿಮ್ಮ ಹೆಸರು ಇನ್ನೂ ಅಷ್ಟು ವಿಸ್ತಾರ ಆಗಬೇಕು, ಕೀರ್ತಿ ಬೇಕು, ಯಶಸ್ಸು ಬೆಳಿಬೇಕಾದ್ರೆ ನನಗೆ ಏನು ಅನಿಸ್ತು ಗೊತ್ತಾ, ಈಗ ಶಾಲೆ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ಈ ಏಕತಾರಿ ಬಗ್ಗೆ ನೀವು ಅದರ ನಾದದ ಬಗ್ಗೆ ಅವ್ರಿಗೆ ಒಂಥರ ಏನು ಅಭಿರುಚಿ ಹುಟ್ಟಿಸ್ಬೋದಾ? ಕರೆಕ್ಟ್, ನೀವು ಕೇಳ್ತಾ ಒಳ್ಳೆ ಉತ್ತರ ಕೇಳ್ತಾ ಇದೆ. ಇದಕ್ಕೆ ಉತ್ತರ ಕೇಳ್ತೀನಿ ಹೇಳ್ರಿ, ಕೇಳಿಸ್ಕೊಳ್ರಿ. ನೋಡಿ ಸ್ವಾಮಿ, ಕಾಲೇಜ್ ಇದಕ್ಕೆಲ್ಲ ಹೋಗ್ಬೇಕು ಅಂದ್ರೆ ನಾನು ಇದು ಮನೆಯಿಂದ ಕಾಲೇಜಿಗೆ ಕಲ್ಸೋಣ ಅಂತ ಒಂದ್ ದಿವಸ ಹೋದ್ರೆ ಮನೇಲಿ ಕೂಲಿ ನಾಲಿಗೆ ಹೋದ್ರೆ ಒಂದು 500 ರೂಪಾಯಿ ಕೊಡ್ತಾರೆ, 400 ರೂಪಾಯಿ ಕೊಡ್ತಾರೆ. ಅಲ್ಲಿ ಹೋಗಿ ನನ್ ದುಡ್ಡು ಕೊಡ್ರ ಮೇಷ್ಟ್ರು ಕೊಡ್ತಾರ, ಇಲ್ಲ ಹುಡುಗರು ಕೊಡಲ್ಲ. ಕಲಿಸ್ತೀನಿ, ನನಗೈತೆ ಕಲ್ಸಕ್ ಹೋಯ್ತೀನಿ. ಆದ್ರೆ ನನ್ನ ಹೆಂಡ್ರು ಏನು ತರ್ಲಿಲ್ಲ ಅಂದ್ರೆ ನನ್ನ ಹೆಂಡ್ರು ಚೋಟ್ ಇಟ್ಕೊಂಡು ಓಡಿಸ್ಕೊಂಬತ್ತಾಳ ಸ್ವಾಮಿ. ಈಗ ನಿಮ್ಗೊಂದು ಪ್ರಶಸ್ತಿನೂ ದೊಡ್ಡದಲ್ಲ ನನ್ಗೆ. ಈಗ ನಿಮ್ಗೆ ಶಾಲೆ ಕಾಲೇಜಲ್ಲಿ ಕಳ್ಸಿದ್ರೆ ಒಳ್ಳೆ ಕೈ ತುಂಬಾ ಸಂಭಾವನೆ ಕೊಟ್ಟು ಗೌರವದಿಂದ ಕೊಡೋದಿಲ್ಲ. ಅಲ್ಲ, ಪ್ರೈವೇಟ್ ಸ್ಕೂಲ್ ಕಾಲೇಜಲ್ಲಿ ಕಲಿಸಬಹುದು. ಯಾರು ಕೊಡಲ್ಲ ನೋಡ್ರಿ. ನಾನ್ ಮಕ್ಕಳಿಗೆ ಜಾನಪದ, ತತ್ವಪದ, ಎಂತೆಂತ ಪದಗಳು ಬೇಕಾದ್ರೆ ಕಲಿಸ್ತೀನಿ. ಇವತ್ತು ಯಾರು ಕೂಡ ಆ ಒಳ್ಳೆ ಕಡೆ ಯಾರು ಬರ್ತಾ ಇಲ್ಲ. ಇಲ್ಲಿ ನಮ್ಮ ವಿಡಿಯೋ ನೋಡಿದ್ಮೇಲೆ ಯಾರಾದ್ರೂ ಆಸಕ್ತಿಯಿಂದ ಬರ್ತೀನಿ ಬಂದ್ರೆ ನಾನ್ ಕಲಿಸ್ತೀನಿ ಸ್ವಾಮಿ. ನನ್ಗೂ ಏನು ಹೊಟ್ಟೆಪಾಡು, ನನಗೂ ಜೀವನ ಮಾಡ್ಬೇಕಲ್ವಾ. ಕಲಾ ಪೋಷಕರು ಇಲ್ವಾ ಇವಾಗ? ಕಲಾ ಪೋಷಕರು ಆದ್ರೂ ಇದ್ರ ಮೇಲೆ ಈ ಕಲಿಯುಗ ಹೆಚ್ಚಾಗೋಯ್ತು. ತನ್ನ ತಾಯಿ ತಂದೆಗಳಿಗೂ ಜಾನಪದ ಯಾವುದು, ರಾಗೇಶ್ವರಿ ಪದ ಯಾವುದು, ಶೋಭನೆ ಪದ, ಲಾವಣಿ ಪದ ಯಾವುದು, ಅಕ್ಕಿಕೂಟ ಪದ ಯಾವುದು, ಇಂಥ ಈಗಿನ ತಾಯಿ ತಂದೆಗಳಿಗೆ ಗೊತ್ತೇ ಇಲ್ಲ. ನೋಡ್ರಿ, ಈ ಸರ್ಕಾರ ಏನು ಮಾಡ್ಬೇಕು ಗೊತ್ತಾ, ಒಬ್ಬ ಮಾಸ್ಟರ್ ನಮ್ಮಂಥವ್ರನ್ನ ಸ್ಕೂಲ್ಗಳಿಗೆ ನೇಮಕ ಮಾಡಬೇಕು. ನಾನು 3 ದಿನಕ್ಕೆ ಒಂದೊಂದು ಸಾರಿ ಮೂರು ದಿನಕ್ಕೆ ಒಂದೊಂದು ಕ್ಲಾಸ್ನ ನಾನು ಎಲ್ಲ ಅಕ್ಕಪಕ್ಕ ಹಳ್ಳಿಗಳಿಗೆಲ್ಲ ಹೋಗಿ ಸ್ಕೂಲ್ ಕಾಲೇಜುಗಳಿಗೆ ಎಲ್ಲ ಹೋಗಿ ಒಂದು ಪಾಠ ಮಾಡೋವಂಥ ಅವಕಾಶ ನಮ್ಮಂಥವ್ರು ಕೊಡಬೇಕು ಗುರುಗಳೇ. ಸರ್ಕಾರ ಕೊಟ್ಟರೆ ಅವಾಗ ಅವ್ರು ಕಲಿಸಿ ಆಡಿಸಿ ಏಕದಾರಿ ತಂಡ, ಪಿಟೀಲ್ ತಂಡ, ಆಮೇಲೆ ಗುಮ್ಟೆ ತಂಡ, ಏಕನಾಥ ತಂಡ, ಇಂಥ ತಂಡಗಳನ್ನ ಮಾಡಿದಾಗ ಆ ಮಕ್ಕಳಿಗೂ ಅನುಭವಿಸಿದ್ರೆ ಅವ್ರು ಏಕತಾರಿ ಕಿನ್ನೂರಿ ಯಾವುದು, ತಂಬೂರಿ ಯಾವುದು, ಆಮೇಲೆ ಈ ತೆಂಗಿನಕಾಯಿ ಪಿಟೀಲ್ ಯಾವುದು, ಚೌಟಿಕೆ ಯಾವುದು ಅಂತ ಮಕ್ಕಳಿಗೆ ಗಮನಿಸಿದ್ರೇನೆ ಈ ಜಾನಪದ ಉಳಿಯೋದು. ಸಂತ ಶಿಶುನಾಳ ಶರೀಫರು ಯಾವ ವಾದ್ಯ ನುಡಿಸ್ತಿದ್ರು ಸ್ವಾಮಿ? ಅವರು ಏಕತಾರಿ ನುಡಿಸ್ತಾ ಇದ್ರು. ತರವಲ್ಲ ತಗಿ ನಿನ್ನ ತಂಬೂರಿಂತ ಹಾಡೋರೆ, ಅದು 4 ತಂತಿ ಮೇಲೆ ಹಾಡೋರೆ. ಓಕೆ, ಅವ್ರು ಒಳ್ಳೆ ಪ್ರಶಸ್ತಿ, ಒಳ್ಳೆ ನಾಡಿಗೆ ಒಂದು ಕೊಡುಗೆ ಕೊಟ್ಟಾರೆ ಅಂತ ಪುಣ್ಯಾತ್ಮರ ನೋಡಿ ಅದು ನಡೆಸ್ತಾ ಇದ್ದೀರಾ. ಈಗ ಇನ್ನೇನು ಕಾಲ ಮುಗಿತಾ, ಇನ್ನು ಇದೆಯಾ ಇದ್ರದ್ದು? ಗುರುವೇ ಇನ್ನೇನು ವಿನಾಶದ ಕಾಲ ಹತ್ರ ಬತ್ತಾದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಈ ಜನ ಹೆಣ್ಣು ಒಂದು ಮಣ್ಣಿಗೆ ಹೊಡೆದಾಡ್ಕೊಂಡು ಓಡಾಡ್ತಾ ಇದ್ದಾರೆ ಈ ರಾಜಕೀಯರಿಂದ. ಏನು ಅಲೋಲ್ಕಲ ಮಾಡ್ತಾರೆ, ನಮ್ಮ ಸೀಟು ನಿನ್ ಸೀಟು ಅದು ಇದು ಅನ್ಕೊಂಡು ಆ ರಾಜಕೀಯರ ಜೊತೆಲಿ ಈ ಮಠಾಧೀಶರುಗಳ್ನು ಅವ್ರ ಜೊತೆಲಿ ಕನ್ವರ್ಟ್ ಆಗ್ಬಿಟ್ಟವ್ರೆ. ಅಂತ ಕಾಲ ಬಂದಿದೆ. ಈ ಭೂಮಿ ತಾಯಿನೂ ನೋಡಿ ಎಷ್ಟೊತ್ತಿಗೆ ಒದರ್ಬಿಟ್ಟನಪ್ಪ ಈ ಪ್ರಪಂಚನ ಅಂತ ಆ ಭೂಮಿ ತಾಯಿ ಅಳ್ತಾ ಇದ್ದಾಳೆ ಈಗ. ಹಾಗಾದ್ರೆ ನಿಮ್ಮ ತಂಬೂರಿದು, ನಿಮ್ಮ ಏಕತಾರಿದು ತಂತಿ ನಿರಂತರವಾಗಿ ನಾದ ನುಡ್ಸತ್ತ? ಇನ್ನೆಷ್ಟು ವರ್ಷಗಳು ನುಡ್ಸತ್ತೆ, ಅಥವಾ ಮತ್ತೆ ತುಂಡಾಗೋ ಕಾಲ ಹತ್ರ ಬಂತ? ಈ ನಾದ ಎಲ್ಲೂ ಹೋಗಲ್ಲ, ಭೂಮಿ ಇರೋ ಗಂಟ ನಾದ ಇರ್ತದೆ. ನುಡ್ಸೋರು ಯಾರು? ನನ್ ತಲೆ ಹೋದ್ರೆ ಯಾರಾದ್ರೂ ಒಂದು ಶಿಷ್ಯದ್ರು ಉಟ್ಕೊಂಡ್ಲಿಲ್ವಲ್ಲ ಅಂತ ನನಗೆ ಒಂದು ಚಿಂತೆ ಬಂದದಷ್ಟೇ, ಇನ್ನೇನು ಇಲ್ಲ ನನಗೆ. ಯಾವ ಚಿಂತೆನೂ ಇಲ್ಲ ನನಗೆ. ನನ್ನಂತ ಶಿಷ್ಯದ್ರು ನನಗಿಲ್ವೇ, ಸಿಕ್ಲಿಲ್ವೇ ಅಂತ ನಾನು ಕಾಯ್ತಾ ಇದ್ದೀನಿ ಗುರುವೇ. ಶಿಷ್ಯದ್ರು ಹಂಗೆ ಬೆಳ್ಕೊಂಡು ಹೋದ್ರೆ ಇದು ಉಳಿತದೆ. ಸರ್ಕಾರನೂ ಸಪೋರ್ಟ್ ಮಾಡಲ್ಲ ನಮಗೆ, ಅವ್ರು ಕಣ್ಣಿಲ್ದ ಸರ್ಕಾರ ಅದು.
ಜನ ಏನು ಮಾಡ್ಬೇಕೀಗ? ಜನ ಏನ್ ಮಾಡ್ಬೇಕು ಅಂತ ಜನಗಳು ಹೇಳ್ಬೇಕು. ನೋಡಿ ಎಲ್ಲ ಸಾವಿರಾರು ಜನ ಇಲ್ಲಿ ಬಂದು ಹೋಗ್ತಾ ಇದಾರೆ. ಜನಗಳು ಕಾಮೆಂಟ್ ಮಾಡ್ಬೇಕು, ಸರ್ಕಾರಕ್ಕೆ ಬುದ್ಧಿ ಹೇಳ್ಬೇಕು. ಇಂಥ ಇಡೀ ಜಗತ್ನಲ್ಲೆಲ್ಲ ಹುಡ್ಕೊಂಬ ಇಂಥ ರಾಮಯ್ಯನ ಒಂದು ಕುಟೀರ ಮಾಡ್ಕೊಂಡು ಸಾವಿರಾರು ಲಕ್ಷಾಂತರ ತಂಬೂರಿಗಳನ್ನ ಕೊಟ್ಟವ್ರೆ ಈ ನಾಡಿಗೆ, ಅವ್ರು ಒಳ್ಳೆ ಕೊಡುಗೆ ಆಗಿದ್ದಾರೆ ಅಂತ ಜನಗಳು ಈ ಸರ್ಕಾರದ ಇವರಿಗೆ ಮುಖಂಡರಿಗೆ ಹೇಳಿದಾಗ ಅವ್ರ ಗಮನಕ್ಕೆ ಬರ್ತದೆ. ಸ್ವಾಮಿ, ಇಷ್ಟು ಚಿಕ್ಕ ಕುಟೀರ ಮಾಡ್ಕೊಂಡಿದ್ದೀರಿ, ಮಳೆ ಚಳಿ ಗಾಳಿಗೆಲ್ಲ ಇದು ವಾದ್ಯ ಹಾಳಾಗಲ್ವೇ? ಇಲ್ಲ ಗುರುಗಳ, ಇದು ಒಂದು ಮ್ಯಾಣದ್ದು ಟಾರ್ಪಲ್ ಅಂತ ಡಬ್ಬಲ್ ಹಾಕ್ಬಿಟ್ಟಿದೀನಿ. ಅದ್ರ ಮೇಲೆ ತೆಂಗಿನಗರಿ ಹಾಕಿದೀನಿ. ಇದು ಬಿದಿರು ಹಾಕಿದೀನಿ. 10 ವರ್ಷ ಆದ್ರೂ ಏನು ಆಗಲ್ಲ. ಹಿಂದಿನ ಕಾಲದಲ್ಲಿ ಮಹಾಮುನಿಗಳು ಇವರೆಲ್ಲ ಸೊಪ್ಪಿನ ಗುಡ್ಡಲ್ಲೇ ಇದ್ದಿತ್ತು. ಅವರೆಲ್ಲ ಧ್ಯಾನ ಮಾಡ್ಕೊಂಡು ಗವಿ ಗಂಗಾರದಲ್ಲಿ ಗವಿಗಳಲ್ಲೇ ತಪಸ್ ಮಾಡ್ತಾ ಇದ್ದಿತ್ತು. ಇಂತ ಕುಟೀರದಲ್ಲೇ ಅವ್ರು ವಾಸ ಮಾಡ್ತಾ ಇದ್ದಿತ್ತು. ಯಾರು ಮುನಿಗಳು, ದಾಸರುಗಳು, ಕನಕದಾಸರು, ಪುರಂದಾಸರು, ಇಂಥ ದಾಸನ ದಾಸರುಗಳು ಅವರೆಲ್ಲ ಮಾಲ್ಗಳು ಬಯಸ್ಲಿಲ್ಲ, ಬಿಲ್ಡಿಂಗ್ಗಳು ಬಯಸ್ಲಿಲ್ಲ. ಸ್ವಾಮಿ, ಬಿಲ್ಡಿಂಗ್ನಾಗ ಇರೋಕ್ಕೂ ನನ್ಗೆ ಇಷ್ಟ ಇಲ್ಲ. ಈಗ ತಂಬೂರಿ ರಾಮಯ್ಯನವರ ಮುಂದಿನ ಬದುಕೇನಪ್ಪ? ಸ್ವಾಮಿ, ಮುಂದಿನ ಬದುಕೇನಿಲ್ಲ. ನಾನು ಬರೀ ರಾಮಯ್ಯನ ಬದುಕು ಕೇಳಿಲ್ಲ, ತಂಬೂರಿ ರಾಮಯ್ಯನವರ ಮುಂದಿನ ಬದುಕೇನು? ಮುಂದಿನ ಬದುಕು ಕನಸೇನು? ಕನಸು ಏನಪ್ಪ ಅಂದ್ರೆ ನನಗೆ ಆಸೆ ಏನು, ಜೀವನ ಏನು? ಈಗ ನನ್ನ ಜೀವನ ಭಗವಂತ ಒಂದಿಷ್ಟು ಗಾಳಿ, ನೀರು, ಬೆಳಕು ಎಲ್ಲ ಕೊಟ್ಟಿದ್ದೇನೆ. ನನಗೆ ಕೊಟ್ಟಿದ್ದೇನೆ ಭಗವಂತ. ಕೊಟ್ಟಿರೋದು ಭಾಗ್ಯ ಐತೆ ನನಗೆ, ಆರೋಗ್ಯನೂ ಕೊಟ್ಟವನೆ. ಜೊತೆಗೆ ಜೀವನ ಏನು ಅಂದ್ರೆ ಇಡೀ ಪ್ರಪಂಚದಲ್ಲಿ ಒಂದೊಂದು ಜಿಲ್ಲೆಗೆ ಸ್ಕೂಲ್, ಶಾಲೆಗಳಲ್ಲಿ, ಹಳ್ಳಿಗಳಲ್ಲಿ ಮತ್ತೆ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ ಆ ಸ್ಕೂಲ್ಗಳವಲ್ಲ, ಗೌರ್ಮೆಂಟ್ ಸ್ಕೂಲ್ಗಳು, ಆ ಸ್ಕೂಲ್ಗಳಲ್ಲೇ ಒಬ್ಬೊಬ್ಬ ಮಾಸ್ಟರ್ ಮಾಡಬೇಕು. ನಮ್ಮಂತವ್ರನ್ನ ಗುರುತಿಸಿ ಜನಪದ ಕಲೆಗಳಿಗೆ ಅದನ್ನ ಅವ್ರದೇ ಒಂದು ಪಾಠ ನಡಿಬೇಕು. ಯಾಕೆ ಕಲೆ ಉಳಿಬೇಕು. ಕಲೆಗೋಸ್ಕರ ನಾನು ಬದುಕಿರೋದು. ನಿಮ್ ತತ್ವಪದ ಏನ್ ಹೇಳುತ್ತೆ? ತತ್ವಪದ ಮುಂದಿನ ಬದುಕು ಹೇಗಿದೆ ಅಂತ, ಈ ಸಂಗೀತದಲ್ಲಿ ಜಾನಪದ ಎಲ್ಲ ಹೇಗಿದೆ? ಯಾವ್ದಾರ ಒಂದು ಹಾಡು ನುಡಿಸ್ಬೋದಾ? ತತ್ವಪದ ಏನ್ ಹೇಳ್ತದೆ ಅಂದ್ರೆ, ಈಗ ತತ್ವಜ್ಞಾನ, ಆತ್ಮಜ್ಞಾನ ಬಂದ್ರೇನೆ ಮನುಷ್ಯನಿಗೆ ಅಜ್ಞಾನ ಹೋಗಿ ಜ್ಞಾನ ಸಿಗೋದು. ಆ ಜ್ಞಾನದ ಬೆಳಕೆ, ಕತ್ತಲೆಯಿಂದ ಬೆಳಕು ಬರುತ್ತೆ, ಜ್ಞಾನ ಬೆಳಕೆ. ಇದು ಏಕನಾದ ತಂಬೂರಿ ಏನ್ ಹೇಳ್ತದೆ, ಒಂದು ಆತ್ಮಜ್ಞಾನಕ್ಕೆ ಬರುತ್ತದೆ. ಇದು ಆ ಅಜ್ಞಾನ ಇರ್ತಕ್ಕಂಥ, ಅಜ್ಞಾನದಲ್ಲಿ ಪಾಪಕರ್ಮ ಮಾಡಿರ್ತಕ್ಕಂಥ ಅವರು ಈಗ ಏನ್ ಹೇಳ್ತದೆ, ಅಜ್ಞಾನದಲ್ಲಿ ಇರ್ತಕ್ಕಂಥ ಜ್ಞಾನ ಬೆಳೆದ ಬೆಳಕಿಗೆ ಈ ತಂಬೂರಿಯಿಂದ ತತ್ವಪದಗಳ ಹಾಡ್ಕೊಂಡು ಜ್ಞಾನದ ಅಮೃತನ ಈ ಪ್ರಪಂಚಕ್ಕೆ ಚೆಲ್ಲುತ್ತದೆ. ಜ್ಞಾನದ ಅಮೃತನ ಈ ಪ್ರಪಂಚಕ್ಕೆ ಚೆಲ್ಲಿದ್ರೆ ಜ್ಞಾನಿಗಳೆಲ್ಲ ಶುದ್ಧ ಆಗ್ತಾರೆ. ಈ ಜನಗಳು ಸುಖ ಶಾಂತಿಯಿಂದ ಬದುಕಬಹುದು ಅಂತ ಈ ಓಂಕಾರದ ನೀಲಿ ಅಂತ ನಾನು ಹೇಳ್ಬೋದು. ಒಂದು ಹಾಡು ನುಡಿಸಿ ನೋಡೋಣ, ಮುಂದಿನ ಜನಕ್ಕೆ ಏನ್ ಹೇಳ್ತೀರಿ? ಮಾಯಾದ ಸಂಸಾರ ಏದೋ ದುಃಖದ ಸಂಚಾರ, ಮಾಯಾದ ಸಂಸಾರ ಏದೋ ದುಃಖದ ಮಾಚಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ಎಂಡಾರು ಮಕ್ಕಳು ಇವರು ನಡುವಿನ ಗೆಳೆಯಾರೋ, ಎಂಡಾರು ಮಕ್ಕಳು ಇವರು ನಡುವಿನ ಗೆಳೆಯಾರೋ, ಸತ್ತಾಗ ಅಳುತ್ತಾರ ಇವರೇನು ಸಂಗಾಟ ಬರುತ್ತಾರ, ಸತ್ತಾಗ ಅಳುತ್ತಾರ ಇವರೇನು ಸಂಗಾಟ ಬರುತ್ತಾರ. ಮಾಯಾದ ಸಂಸಾರ ಏದೋ ದುಃಖದ ಮಾಚಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ರೊಕ್ಕ ಗಳಿಸಿದ್ದು ಕೋಟಿ, ಮೈ ಮೇಲೆ ಬಿಡದಿಲ್ಲ ಲಂಗೋಟಿ, ರೊಕ್ಕ ಗಳಿಸಿದ್ದು ಕೋಟಿ, ಮೈ ಮೇಲೆ ಬಿಡದಿಲ್ಲ ಲಂಗೋಟಿ, ಡಕ್ಕ ಕಟ್ಟುತ್ತಾರ ನಿನಗೆ ಮಣ್ಣಾಗ ಇಡುತ್ತಾರ, ಡಕ್ಕ ಕಟ್ಟುತ್ತಾರ ನಿನಗೆ ಮಣ್ಣಾಗ ಇಡುತ್ತಾರ. ಮಾಯಾದ ಸಂಸಾರ ಏದೋ ದುಃಖದ ಮಾಚಾರ,
ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ, ಸಂಸಾರದ ಸಾರ ತಿಳಿದು ಮಾಡಪ್ಪ ವಿಚಾರ. ಎಂಥ ಒಳ್ಳೆ ತತ್ವಪದ ಹೇಳಿದ್ರಿ, ತುಂಬ ಸುಂದರವಾಗಿತ್ತು, ಕರುಣಾನಂದಕರ. ಈಗ ಸಂಸಾರ ವಿಚಾರ ಹೇಳಿದ್ರಿ, ಸಮಾಜ ಮತ್ತು ಈಗ ಸರ್ಕಾರ ಏನು ವಿಚಾರ ಮಾಡಬೇಕು? ಸಮಾಜ ಬರೀ ಈ ತತ್ವಪ ಕಡೆ ವಾಲಬೇಕು ಸರ್ಕಾರ. ಇದು ಬರೀ ನಾನು ಕಲಾವಿದ ಅಂದ್ಬಿಟ್ಟು ಅದ್ಯಾವುದೋ ಮಾಡಿಕೊಂಡು ಈ ಕಲಾಕ್ಷೇತ್ರಗಳಲ್ಲಿ ಈ ಒಂಥರ ಈ ಪ್ರಯೋಜನ ಇಲ್ಲದ ದುಡ್ಡುಗಳು ವೇಸ್ಟ್ಗಳು ಮಾಡಿಕೊಂಡು ನಾನು ಒಳ್ಳೆ ದೊಡ್ಡ ಕಲಾವಿದ ಅಂತ ಅವರು ಬೇಕಾದಷ್ಟು ದುಡ್ಡುಗಳನ್ನ ಹಾಳು ಮಾಡ್ತಾರೆ. ಅಲ್ಲ, ಸರ್ಕಾರ ಏನು ಮಾಡಬೇಕು, ಇಂಥ ನಿಜವಾದ ತತ್ವಪದಗಾರರನ್ನು ಕಂಡುಹಿಡಿಬೇಕು. ಆ ತತ್ವದಲ್ಲಿ ಸಾರ ಇದೆ. ಸಮಾಜ ಏನು ಮಾಡಬೇಕು? ಸಮಾಜ ಏನು ಮಾಡಬೇಕು ಅಂದರೆ ಈ ತತ್ವಪದನ ಬೆಳೆಸಬೇಕು. ಹಿಂದಿನ ಕಾಲದ ತತ್ವದಲ್ಲಿ ಸಂಸಾರದ ಆನಂದ, ಜ್ಞಾನೋದಯ ಸಿಗ್ತದೆ, ಜ್ಞಾನ ಸಿಗ್ತದೆ. ಅದೇ ಬೇರೆ ಯಾವುದ್ರಲ್ಲೂ ಜ್ಞಾನೋದಯ, ಸಿನಿಮಾ ಹಾಡಾಗಲಿ ಬೇರೆ ಯಾವ ಹಾಡುಗಳಲ್ಲಿ ಜ್ಞಾನ ಸಿಗಲ್ಲ. ತಳಾದಿ ಬೇರು ಏಕನಾದ ತತ್ವಪದ ಅಂತ ನಾನು ಹೇಳಬಲ್ಲೆ. ಆದರೆ ಜನರ ಬಾಯಿಂದೇ ಜಾನಪದ ಬೇರು ಏಕನಾದ ಏಕತಾರಿ ಅಂತ ನಾವು ಇವತ್ತು ಕಾಲ ಸಾವಿರಾರು ವರ್ಷಗಳಿಂದ ಜನರಿಂದ ಬಾಯಿಗೆ ಬಂದಿರತಕ್ಕಂಥ ಜಾನಪದ ತತ್ವದ ಬೇರು ಏಕತಾರಿ ಅಂತ ಹೇಳ್ತೀವಿ ಸ್ವಾಮಿ. ಇದು ಏಕತಾರಿ ಹಬ್ಬನೇ ಮಾಡಬೇಕು. ಸಾಧು ಸಂತರುಗಳನ್ನೆಲ್ಲ ಈ ತತ್ವಪದಗಾರರನ್ನೆಲ್ಲ ಕರೆಸಿ ಆ ಒಂದು ಮೇಳ ಮಾಡಿ ಅದನ್ನೇ ಒಂದು ಹಬ್ಬ ಮಾಡಬೇಕು ಅಂತ ನಾನು ಈ ಸರ್ಕಾರನ ಕೇಳ್ಕೊತೀನಿ. ಆವಾಗ ಜನ ಶಾಂತಿ ಸುಖದಿಂದ ಬದುಕ್ತಾರೆ. ಅದೆಷ್ಟೇ ಜಾನಪದ ಆದ್ರೂ ಬರೀ ಆಡಂಬರದ ಕಲಾವಿದರವರೇ ಬೇಕಾದಷ್ಟು ಅಲ್ಲ. ಇದು ತತ್ವಪದ ಬೇರಿಗೆ ಬರಬೇಕು, ಜ್ಞಾನದ ಬೆಳಕಿಗೆ ಬರಬೇಕು ಸರ್ಕಾರ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ಈ ನಿಮ್ಮ ಏಕತಾರಿ ಮತ್ತು ತಂಬೂರಿ ನೀವು ಕಲಾವಿದರಿದ್ದೀರಲ್ಲ, ಹೌದು ಸರ್. ನಿಮ್ಮಲ್ಲಿ ಮೇಲು ಕೀಳಿನ ಏನಾದ್ರು ಸಮಸ್ಯೆ ಇದೆಯಾ? ಗುರುವೇ, ಸಮಾಜ ನಿಮ್ಮನ್ನು ಹತ್ರಕ್ಕೆ ತೊಗೊಂಡಿದ್ಯಾ? ಅಪ್ಪ, ನನಗೂ ಒಂದು ಕಾಲದಲ್ಲಿ ಈಚೆಗೆ ತೆಳ್ಳೋದು, ಈ ಗೌಡ್ರುಗಳು ಈಚೆಗೆ ತೆಳ್ಳೋದು, ನಾನು ತಂಬೂರಿ ಇವಾಗ ಕೀಳು ಜಾತಿ ಏನು ಅಂತ ಅನ್ನೋತಕ್ಕಂಥದ್ದು ಬೇಕಾದಷ್ಟು ಮಾಡಿದರೆ. ಬಿದ್ದೋಗಿದ್ದೀನಿ, ತಲೆಯೆಲ್ಲ ರಕ್ತ ಬಂದಿದೆ. ನಾಟಕ ಕಲಿಯೋಕ್ಕೆ ಹೋಗಿ ಅಲ್ಲಿ ಎಲ್ಲ ಬೇಕಾದಷ್ಟು ನನ್ನ ಸ್ಟೋರಿ ಇದೆ. ನನ್ನ ಜೀವನ ಸ್ಟೋರಿ ಭಾಳ ಇದೆ. ದುಃಖ ಬಂದುಬಿಡ್ತದೆ, ಕಣ್ಣು ನೀರು ಸುರುತ್ತದೆ. ನಾನು 1975ರಿಂದ ನನಗೆ ತುಂಬ ಕಷ್ಟಪಟ್ಟಿದ್ದೀನಿ ಸ್ವಾಮಿ ನಾನು. ಹಾಗೆ ಇವಾಗ ಜಾತಿ ಹೋಗಿಲ್ಲ. ಈ ಸರ್ಕಾರನೇ ಜಾತಿ ಇದು ಸರ್ಕಾರ ಈ ಅದಲ್ಲ, ಈ ಜಾತಿ ಆ ಜಾತಿ ನೀವು ಅವರೇ ಜಾತಿ ತೋರಿಸ್ಕೊಡ್ತಾ ಇದ್ದಾರೆ. ಇವರೆಲ್ಲ ಜಾತಿ ಇಲ್ಲಿ ಹೋಯ್ತಾ ಇದ್ದಾರೆ, ಅವ್ರು ಜಾತಿ ಎತ್ತು ತೋರಿಸ್ತಾರೆ. ಸರ್ಕಾರದ ರಾಜಕೀಯವರು ಎತ್ತು ತೋರಿಸ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು, ಈ ಜಾತಿ ಹೋಗಲಾಡಬೇಕು ಅಂದರೆ ಆತ್ಮಜ್ಞಾನ ಹಿಡಿಬೇಕು. ಆತ್ಮಜ್ಞಾನ ಹಿಡಿಬೇಕಂದ್ರೆ ಏಕನಾದ ಓಂಕಾರ ಧ್ವನಿಯಲ್ಲಿ ತತ್ವಪದ ಗಾರಗಳನ್ನ ತಳಾದಿ ಬೇರೆ ಹಿಡ್ಕೊಬೇಕು. ತಂಬೂರಿಗೆ ಹೇಳಿ. ಆ ತಳದಿ ಬೇರೆ ಹಿಡ್ಕೊಂಡು, ತಳದಿ ಬೇರೆ ಯಾವುದೋ ಆತ್ಮಜ್ಞಾನ ಅದು ತಂಬೂರಿ ಓಂಕಾರ ನದಿ ತತ್ವಪದಗಳ ಬೇರನ್ನ ಗಟ್ಟಿ ಮಾಡಬೇಕು. ಮೇಲೆ ಇರತಕ್ಕಂಥ ಕೊಂಬೆಗಳು ಅವೆಲ್ಲ ಸುಮ್ಮನೆ ಹಾಡಂಬರದ ಹಾಡುಗಳು ಆಡ್ತಕ್ಕಂಥವ್ರು ಅವರೆಲ್ಲ. ತಂಬೂರಿ ರಾಮಯ್ಯನವರಿಗೆ ಮತ್ತು ತಂಬೂರಿಗೆ ಯಾವಾಗಿತ್ತು ಒಳ್ಳೆ ಕಾಲ ಸ್ವಾಮಿ? ಈಗ ನನಗೆ ಒಳ್ಳೆ ಕಾಲ ಯಾವಾಗಿತ್ತು ಅಂದರೆ 1975ರಲ್ಲಿ ಆಚೆಗಡೆ ಇತ್ತು. ಪಾಪಕರ್ಮಗಳೆಲ್ಲ ಇರಲಿಲ್ಲ. ಭಿಕ್ಷಕ್ ಜನರ ಬರೋರು, ಈ ಸುತ್ತಿ ಪೆಟ್ಟಿ ಹಿಡ್ಕೊಂಡು ಏನಂತ ಹೇಳಿದ್ರು, ತಾಯಿ ಸತ್ತ ಮೇಲೆ ತವರಿಗೆ ಇಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ. ಇಂಥ ಹಾಡುಗಳು ಆಡ್ಕೊಂಡು ಮನೆಗೂ ಭಿಕ್ಷಕ್ ಬರೋರು. ಅವತ್ತು ಕಾಲ ಚೆನ್ನಾಗಿತ್ತು. ಪಾಪಕರ್ಮ ಇವತ್ತು ಆಮೇಲೆ ತಂಬೂರಿ ಹಿಡ್ಕೊಂಡು ಊರೂರಿಗೆಲ್ಲ ಬರೋರು, ಬುಡುಬುಡಿಕೆ ಹಿಡ್ಕೊಂಡು ಊರೂರಿಗೆಲ್ಲ ಬರೋರು. ಸ್ವಾಮೀಜಿಗಳು ಒಳ್ಳೊಳ್ಳೆ ಸ್ವಾಮೀಜಿಗಳು ಇದ್ರು, ಒಳ್ಳೆ ಚೆನ್ನಾಗಿ ಸಾರ್ಕೊಂಬರೋರು. ಇವತ್ತು ಸ್ವಾಮೀಜಿಗಳು ಕಾವಿ ಬಟ್ಟೆ ಹಾಕೊಂಡು ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ದಂಗೆ ಆಗ್ತಾಯಿದೆ. ಎಲ್ಲ ರಾಜಕೀಯರ ಜೊತೆಯಲ್ಲಿ ದಂಡೆ ತೊಯ್ತಾರೆ. ರಾಜಕೀಯರ ಜೊತೆಲಿ ಸ್ವಾಮೀಜಿಗಳು ಮಠಾಧೀಶರುಗಳಾದರೆ ಸ್ವಾಮಿ, ಯಾವ ಒಂದು ರಾಜಕೀಯವರನ್ನ ಹಿಂದೆ ಬೀಳಬಾರ್ದು ಯಾವತ್ತೂ ಅಷ್ಟೇನೇನಿದೆ. ನಾನು ನಿಮ್ಗೊಂದು ನೇರ ಪ್ರಶ್ನೆ ಕೇಳ್ತೀನಿ, ಹೇಳಿ ಸ್ವಾಮಿ. ನೀವು ಸಂಗೀತಗಾರರು ಹೌದು ಅಥವಾ ಭಿಕ್ಷಾಟನೆ ಮಾಡೋರು? ಗುರುವೇ, ಸಮಾಜದಲ್ಲಿ ಏಕತಾರಿ ನುಡಿಸೋರು ತಂಬೂರಿಗಾರರು ಯಾವ ಕಲ್ಪನೆ ಇಟ್ಕೊಂಡಿದ್ದಾರೆ, ಪರಿಕಲ್ಪನೆ? ಗುರುವೇ, ನನಗೆ ಭಿಕ್ಷಕನಲ್ಲ, ನಾನು ಭಗವಂತನಲ್ಲಿ ನಾನು ಭಿಕ್ಷಕ. ನೆರಮನ್ಸರಿಗೆ ನಾನು ಭಿಕ್ಷಕ ಆಗಿಲ್ಲ. ಇವತ್ತು ನನಗೆ ಐಶ್ವರ್ಯ, ಹಣೆ, ಹಿಂದೆ ರಾಜಕೀಯವರು ಅಂಥವ್ರು ಇಂಥವ್ರು ಏನು ಬೇಕಾಗಿಲ್ಲ. ಇಡೀ ಕರ್ನಾಟಕದಲ್ಲಿ ಏಕತಾರಿ ರಾಮಯ್ಯ ಅಂದರೆ ರೋಮಾಂಚಲಾಗ್ತಾ ಇದೆ ಜನಗಳಿಗೆ.
ಭಾರತ ದೇಶ ಎಲ್ಲ ರಾಜ್ಯಗಳಿಗೂ ಇಲ್ಲಿ ಬರ್ತಾರೆ ಸ್ವಾಮಿ. ನನ್ನ ಕುಟೀರ ತಕ್ಕಂತಾರೆ ಏಕತಾರಿ ರಾಮಯ್ಯ ಅಂತ. ಏಕತಾರಿ ರಾಮಯ್ಯ ರಸ್ತೆ ಅಂತಾಗೆ ಹೆಸರಿಕಿದ್ರು ಈ ಕರ್ನಾಟಕ ಜನ ಇಲ್ಲಿ. ಇದು ನನಗೆ ಬೆಲೆನೇ ಇಲ್ಲ ಈ ಊರಿನಲ್ಲಿ ನನಗೆ. ಈಗ ಈ ಪಂಚಾಯತಿಯವ್ರೂ ಏಕತಾರಿ ರಾಮಯ್ಯ ರಸ್ತೆ ಅಂತ ಏನಾದರೂ ಬಂದು ಇಲ್ಲಿ ನೋಡಿದ್ದೀರಾ? ಇಲ್ಲೇನು ನೋಡಿಲ್ಲ ಪಂಚಾಯತರು. ನಮ್ಮ ಪಂಚಾಯತರಿಲ್ಲೂ ರಾಮಯ್ಯ ಹೆಂಗವನಿತಿ ಹೇಳಿಲ್ಲ. ಬರೀ ಅವರು ಎಲ್ಲ ಒಂದು ಅವ್ರದ್ದೇ ಒಂದು ರೂಟ್ ದಾರಿಯಲ್ಲಿ ಓಡಾಡ್ತಾ ಇದ್ದಾರೆ ಗುರುವೆ. ಇಡೀ ಕರ್ನಾಟಕ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಏಕತಾರಿ ರಾಮಯ್ಯ ಅಂದರೆ ಎಲ್ಲರೂ ಬಂದು ದಿನಾ 10 ಜನ ಬಂದು ಹೋಗ್ತಾರೆ ಸ್ವಾಮಿ. ಈ ಕುಟೀರ ಎಷ್ಟು ವರ್ಷದಿಂದ ಹೀಗೆ ಇದೆ ಸ್ವಾಮಿ? ಇದು 25 ವರ್ಷದಿಂದ ಇದೆ ಈ ಕುಟೀರ. ಇದಕ್ಕೆ ಕಾಯಕಲ್ಪ ಯಾವಾಗ ಮಾಡ್ತೀರಿ ಅಪ್ಪ? ಇದನ್ನು ಚೆನ್ನಾಗಿ ಒಂಥರ ಸುಸಜ್ಜಿತವಾಗಿ ಯಾವಾಗ ಇಡ್ತೀರಿ? ಅಪ್ಪ ಈಗ ನಾನು ಅಂತಸ್ತು ಐಶ್ವರ್ಯ ಇದು ಬಿಲ್ಡಿಂಗು ಪಲ್ಡಿಂಗು ನನಗಿಷ್ಟ ಇಲ್ಲ. ನನ್ನ ಉಸಿರಿರೋ ಗಂಟ ನಾನು ಈ ಕುಟೀರದಲ್ಲಿರೋಕ್ಕೆ ನನ್ನ ಉಸಿರಿರೋ ಗಂಟ ನಾನು ಧ್ಯಾನ ಮಾಡಿಕೊಂಡು ಈ ಏಕನಾದ ತಯಾರು ಮಾಡಿಕೊಂಡು 20 ವಾದ್ಯಗಳನ್ನ ತಯಾರು ಮಾಡ್ಕೊಂಡು ನುಡಿಸ್ಕೊಂಡು ನಾನು ಇಲ್ಲಿರೋಕ್ಕೆ ನನಗೆ ತುಂಬ ಇಷ್ಟ ಸ್ವಾಮಿ. ಯಾವ ಬಿಲ್ಡಿಂಗು ಐಶ್ವರ್ಯ ಮಾಲು ನನಗೆ ಬೇಕಾಗಿಲ್ಲ ಅನ್ನಿಸ್ತಿದೆ ಸ್ವಾಮಿ. ಈಗ ನಿಮ್ಮ ಮನಸ್ಸಲ್ಲಿ ಸಮಾಜದ ಬಗ್ಗೆ, ನಿಮ್ಮ ಸಂಗೀತದ ಬಗ್ಗೆ, ನಿಮ್ಮ ಜಾನಪದ ಕಲೆಗಳ ಬಗ್ಗೆ ತುಂಬ ನೋವಿದ್ದರೆ, ತುಂಬ ಸಂತೋಷ ಇದ್ದರೆ ಈಗ ಹೇಳ್ಕೊಂಬಿಡಿ ಸರ್. ಏನಿಲ್ಲ, ಇವತ್ತು ಭಿಕ್ಷಾ ಮಾಡಿಕೊಂಡು ಈ ಜಾನಪದ ಹಾಡಿಕೊಂಡು ಅಲ್ಲ, ಒಂದು ಈ ಜಾನಪದ ಭಿಕ್ಷಾ ಮಾಡಿಕೊಂಡು ಈ ತತ್ವಪದಗಾರಗಳು ಎಷ್ಟೋ ಹಳ್ಳಿಗಳಿಗೆ ಮರೆಯಾಗಿ ಮೂಟೆಗಟ್ಟಲೆ ಪದಗಳು ಮಾಡಿಕೊಂಡು ಎಷ್ಟೋ ಜನ ಹಳ್ಳಿಗಳಲ್ಲ ಅವರೇ ಸ್ವಾಮಿ. ಅಂಥವ್ರನ್ನ ಗುರುತಿಸಬೇಕು. ಆಡಂಬರದಲ್ಲಿರ್ತಕ್ಕಂಥ ಈ ಕಲಾಕ್ಷೇತ್ರಗಳಲ್ಲಿ ಬೇಕಾದಂಗೆ ಯಾವಾಗೂ ಕಾರ್ಯಕ್ರಮಗಳು ತಗೊಂಡು ಓಡಾಡ್ಕೊಂಡು ಬಕ್ಕಿಟ್ಕೊಂಡು ಓಡಾಡ್ತಾರೆ. ಅಂಥವ್ರಲ್ಲ ಕಲಾವಿದರುಗಳು ಗುರುಗಳೇ, ಅಂಥವ್ರಲ್ಲ. ದುಡ್ಡುಗಾಗಿ ಆಸೆ ಪಡೋರಲ್ಲ ಕಲಾವಿದರು. ಈ ತಂತಿ ನಾದಗಾಗಿ ಇದು ಜಾನಪದ ಉಳಿಲಿ ಅಂತ ಈ ಭಿಕ್ಷಾ ಮಾಡಿಕೊಂಡು ಅವರು 100 ಪದ 1000 ಪದ ಮೂಟೆಗಟ್ಟಲೆ ಪದಗಳು ಹಾಡಿಕೊಂಡು ಅವರೇನೇ ಇವತ್ತು ಉಳಿಸ್ತಾ ಇರೋದು ಇದರಲ್ಲಿ. ಅವ್ರನ್ನ ಸರ್ಕಾರ ನೋಡಿ ಅವ್ರನ್ನ ಗುರುತಿಸಿ ಅವ್ರಿಗೊಂದು ಸ್ಟೇಜ್ ಕೊಡಬೇಕು, ಅವ್ರಿಗೊಂದು ಸನ್ಮಾನ ಮಾಡಬೇಕು. ಸರ್ಕಾರನೇ ಮಾಡಬೇಕು, ಸರ್ಕಾರನೇ ಗುರುತಿಸ್ಬೇಕು. ಬೇರೆಯವ್ರು ಕೊಡೋಂಗಿಲ್ಲ, ಬೇರೆಯವ್ರಿಗೆಲ್ಲ ದುಡ್ಡು ಹೊಡೆಯೋರು. ನಿಮಗೆ ನಿಮ್ಮ ಬಗ್ಗೆ ಖುಷಿ ಇದೆಯಾ, ಹೆಮ್ಮೆ ಇದೆಯಾ? ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಕಾಲರ್ ಹಿಂಗೆ ಮೇಲೆ ಮಾಡ್ಕೊಳ್ತೀರಾ ಗುರುವೆ? ಕಾಲರ್ ಹಿಂಗೆ ಅಂದ್ಕೊಳ್ತೀರೋ? ಇಲ್ಲ, ಕಾಲಲ್ಲಿ ಅನ್ನೋದು ಬೇರೆ ಅರ್ಥ ಆಯ್ತದೆ ಸ್ವಾಮಿ. ನಾನು ಶರಣಾರ್ಥಿ. ಓಕೆ ಓಕೆ. ಈ ಕಾಲಲ್ಲಿ ಅನ್ನೋರು ಅಹಂ ಇರೋರು, ಹಿಂಗೆ ಕಾಲನ್ನೋರು ಅದಲ್ಲ. ನನಗೆ ಅಲ್ಲಿ ಬಂದಿಲ್ಲ. ಶರಣಾರ್ಥಿ. ಶರಣು ಅಯ್ಯ ಎಂದರೆ ಸ್ವರ್ಗ, ಲೋ ಎಂದರೆ ನರಕ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಸ್ವಾಮಿ. ಏನು ನಿಮ್ಮ ವೇಷಭೂಷಣ ಈಗ ತಂಬೂರಿ ಜೊತೆ? ಬರೀ ಒಂದು ಸರ್ಟು ಒಂದು ಪಂಚೆ ಅಷ್ಟೇ ಸ್ವಾಮಿ, ಏನಿಲ್ಲ. ಉಂಗುರ ಮತ್ತೊಂದು ಮಗದೊಂದು ಇಲ್ಲ. ಉಂಗುರ, ಹಣ, ಐಶ್ವರ್ಯ, ಉಂಗುರ ಅದ್ಯಾವ್ದ್ರ ಮೇಲೆ ಆಸೆ ಇಲ್ಲ. ಈಗ ನೋಡ್ರಿ, ನಾನು ಬಲಗಡೆ ಕಾಲಿಗೆ ಕಂಸಾಳೆ, ಎಡಗಾಲೆ ಕಾಲ ತಾಳ, ಆಮೇಲೆ ಬಲಗೈಲಿ ಇದು ಏಕತಾರಿ, ಎಡಗೈಲಿ ಚಿಟಿಕೆ, ಯಾರು ಸಹಾಯ ಇಲ್ದೇ ಹೆಬ್ಬೆಟ್ಟಿನಲ್ಲಿ ಇದು ಗೆಜ್ಜೆ ಹಾಕೊಂಡು ಯಾರು ಸಹಾಯ ಇಲ್ದೇನೆ ನಾನು ಹಾಡು ಹೇಳ್ತಾ ಇರ್ತೀನಿ. 5 ವಾದ್ಯಗಳು ನುಡಿಸ್ಕೊಂಡು ಒಬ್ಬನೇ ನೋಡೋಣ ಈ ಪ್ರಪಂಚದಲ್ಲಿ ಯಾರು ಅವ್ರೇನು ಹುಡುಕಿ ತೋರಿಸ್ರಿ ಸ್ವಾಮಿ. ನಾನು ಅಂತ ಹೇಳ್ಕೊಳಲ್ಲ. ನಾನು ಅಂಥ ರಾಮಯ್ಯ. ನಾನು ಯಾವುದಕ್ಕೂ ಬಯಸ್ಸನಲ್ಲ. ಈ ಒಂದು ನಾದ ಓಂಕಾರ ಬಿಟ್ಟರೆ ಇನ್ನೇನು ನನಗೆ ಭಾಗ್ಯ ಆಸ್ತಿ ಇಲ್ಲ. ಇದೊಂದು ನನಗೆ. ನಮ್ಮ ಕಸ್ತೂರಿ ಕನ್ನಡಿಗರಿಗೆ ಏನು ಹೇಳ್ಬಿಡ್ತೀರಾ? ಕಸ್ತೂರಿ ಕನ್ನಡಿಗರಿಗೆ ನಿಮ್ಮ ಕಡೆಯಿಂದ, ನನ್ನ ಕಡೆಯಿಂದ ಎಲ್ಲ ಕನ್ನಡಿಗರಿಗೂ ನನ್ನ ಧನ್ಯವಾದಗಳು. ಎಲ್ಲಿ ಇಂಥ ಮೂಲ ಕಲಾವಿದರವರು ಅವ್ರಿಗೆ ಮಾನ್ಯತೆ ಕೊಡ್ರಿ, ಅವ್ರಿಗೆ ಹೊಟ್ಟೆ ತುಂಬ ಇಟ್ಟು ಕೊಡ್ರಿ, ಊಟ ಕೊಡ್ರಿ, ಅವ್ರಿಗೆ ಬಟ್ಟೆ ಊಟ ಕೊಡ್ರಿ. ಇನ್ನೂ ಈ ಜಾನಪದ ಬೆಳೆಯುತ್ತೆ ಅಂತ ನಾನು ಇಷ್ಟು ಹೇಳ್ತಿದ್ದೀನಿ ಸರ್. ಎಲ್ಲಿ ಮೂಲ ಪದಗಳವರು, ಎಲ್ಲಿ ತತ್ವ ಪದಗಳವರು, ಎಲ್ಲಿ ಗುರುಮಕ್ಕಳವರು, ಅವ್ರಿಗೆ ಒಂದು ಮಾನ್ಯತೆ ಕೊಡ್ರಿ ಕರ್ನಾಟಕ ಜನ. ಅಲ್ಲಿ ತತ್ವಪದ ಸಿಗ್ತದೆ, ಆತ್ಮಜ್ಞಾನ ಸಿಗ್ತದೆ, ಜ್ಞಾನದ ಬೆಳಕು ಸಿಗ್ತದೆ. ಇನ್ನೆಲ್ಲೂ ಸಿಕ್ಕಲ್ಲ ಸ್ವಾಮಿ. ತತ್ವಪದದಲ್ಲಿ ಆಳವಾದ ಜ್ಞಾನ ಇದೆ ಸ್ವಾಮಿ. ಇದು ಕೊನೆ ಮಾತು. ಹೆಚ್ಚು ಕಮ್ಮಿ 40 ನಿಮಿಷ ಆಯಿತು ರಾಮಯ್ಯನವರೇ ನಿಮ್ಮ ಜೊತೆ ಮಾತು. ನಿಮ್ಗೆ ಅನ್ನಿಸ್ತಾ 40 ನಿಮಿಷ ಆಯಿತು ಅಂತ? ಸ್ವಾಮಿ, ಅನ್ನಿಸ್ತಿಲ್ಲ. ಏನೋ ಈ ಸ್ವರ್ಗದಲ್ಲಿದ್ದೆ ಅನ್ನಂಗೆ ಆಯಿತು ನನಗೆ. ಈ ಪ್ರಪಂಚದಲ್ಲೇ ಇರಲಿಲ್ಲ ನಾನು. ಯಾಕೆಂದರೆ ವಿಚಾರಗಳು ಹಂಗೆ ಬರ್ತವೆ, ಭಗವಂತನ ನುಡಿಗಳು ಹಂಗೆ ಒಂದು ಈ ಕಾಲಕ್ಕೆ ತಕ್ಕಂತೆ ಮಾತಾಡಿದ್ದೀನಿ. ನಮ್ಮದು ನಿಮ್ದು ಒಂದು ಸಂವಾದ ಇತ್ತು, ಒಂದು ಚರ್ಚೆ ಥರ ಆಯಿತು. ಪ್ರಶ್ನೆ ಉತ್ತರ ಹೇಗೆ ಅನ್ನಿಸ್ತು? ನನ್ನ ಕಡೆಯಿಂದ ನಿಮ್ಗೆ ಬೇಜಾರಾಯ್ತಾ? ತುಂಬ ಭಾಗ್ಯವಂತರು. ನಿಮ್ಮ ಹೆಸರನ್ನು ನಾನು ಗಣೇಶನ ಇಡೀ ಗಣೇಶನೇ ಇಲ್ಲಿಗೆ ಬಂದಂಗೆ ಆಯಿತು. ಇನ್ನು ಮುಂದೆ ಈಗ ವಿಘ್ನಗಳೆಲ್ಲ ಪಾರಾಗಿ ಈ ಜಾನಪದಕ್ಕೆ ಒಳ್ಳೆ ಜ್ಞಾನ ಸಿಗಲಿ ಅಂತ ಕೇಳ್ಕೊಂತ ಕೊನೆ ಮಾತು ಮುಗಿಸ್ತೀನಿ. ಮುಂದಿನ ಕಾರ್ಯಕ್ರಮ ಅದೇ ಗುರುಗಳೇ. ಶರಣಾರ್ಥಿ. ಧನ್ಯವಾದಗಳು ತಂಬೂರಿ ರಾಮಯ್ಯನವರೇ. ನಿಮ್ಗೆ ಒಳ್ಳೇದಾಗಲಿ, ಜಾನಪದ ಬೆಳೀಲಿ, ಉಳಿಲಿ ಅಂತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಸ್ವಾಮಿ. ನನ್ನೊಬ್ಬನಿಗೆ ಅಲ್ಲ, ನನ್ನಂಥವ್ರು ಎಷ್ಟೋ ಜನ ಇರ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಇಷ್ಟೇ ನನ್ನ.
ಹ್ಮ್